ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಗುರು ಬ್ರಹ್ಮ ಗುರು ವಿಷ್ಣು. ನಮ್ಮ ಭಾರತೀಯ ಸಂಸ್ಕೃತಿ ಸಾಧು ಸಂತರಿಗೆ ಸಿಗುವಂತಹ ಗೌರವ, ಸಾಧು ಸಂತರನ್ನು ನೋಡಬೇಕಾಗಿರ್ತಕ್ಕಂಥ ರೀತಿ ನೀತಿ ಇದೆಲ್ಲವೂ ಇವತ್ತು ನೆನ್ನೆದಲ್ಲ, ಮಹರ್ಷಿಗಳ ಕಾಲದಿಂದ. ಎಂತಹ ತಪ್ಪುಗಳನ್ನು ಕ್ಷಮಿಸುವ ಗುಣ ತಾಯಿಗೆ ಮಾತ್ರ ಇದೆಯಂತೆ. ಸಾಯಿ ಎಂಬತಕ್ಕಂತಹ ಪದಕ್ಕೆ ಇರ್ತಕ್ಕಂಥ ಅರ್ಥವೇ ತಾಯಿ, ಅಮ್ಮ ಅಂತಕ್ಕಂಥದ್ದು. ತಂದೆಯಂತೆ ಮಗ ಮುಂದೆ ಬಂದದ್ರಿಂದ ಈ ಮಗನಿಗೆ ಇಂತಹ ಒಂದು ಯಶಸ್ಸು ಸಿಕ್ಕಿದೆ. ಇಡೀ ರಾಜ್ಯ ಇವತ್ತು ಪ್ರತಿಯೊಬ್ಬರ ಮನೆ ಮಗನಾಗಿ ಪ್ರತಿಯೊಬ್ಬರು ಸಹಿತ ಸಂತೋಷದಿಂದ ಎಲ್ಲರೂ ಬರಮಾಡಿಕೊಳ್ಳುವಂಥ ರೀತಿಯಾಗಿದೆ. ಪೂರ್ಣಾವತಿ ಕಾಲದಲ್ಲಿ ಮಹಾವಿಷ್ಣು ಸಾಂಬ ಸದಾಶಿವ, ಯಾಕೆಂದರೆ ಶಿವಕೇಶವರನ್ನು ಆರಾಧನೆ ಮಾಡಿ ಗುರುವನ್ನು ಪ್ರಾರ್ಥನೆ ಮಾಡಬೇಕು ಎಂಬತಕ್ಕಂಥದ್ದು ಧರ್ಮಶಾಸ್ತ್ರಗಳು ಹೇಳುತ್ತೆ. ಓಂ ಸಾಯಿ ರಾಮ್ ಓಂ ಸಾಯಿ ಶ್ಯಾಮ್ ರಾಧೆ. ವೀಕ್ಷಿಸಿ ವಿಶೇಷ ಮಹರ್ಷಿವಾಣಿ, ಇದು ಶನಿವಾರ ಬೆಳಗ್ಗೆ 8ಕ್ಕೆ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಗುರುವಾರದ ಚೈತ್ರ ಮಾಸದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿಯೂ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಮೊದಲಿಗೆ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ. ಖಂಡಿತವಾಗಿಯೂ ಕೊಂಡ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಲವಣ ತೈಲಂ, ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯಕ್ರಮವೂ ಕೂಡ ಇಲ್ಲದೆ ನಿಮ್ಮ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದ ಪರಿಹಾರ ಆಯುಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡಬಹುದು. ಉದಯಂ ಧೋತೀಸ್ ಮತ್ತು ಶರ್ಟ್ಗಳು ಹಾಗೂ ಐಶ್ವರ್ಯ ಫರ್ಟಿಲಿಟಿ ಸೆಂಟರ್. ವೀಕ್ಷಕರೇ, ಇದು ಶುಭ ಗುರುವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಇವತ್ತು ಚಿತ್ರ ಪೌರ್ಣಮಿ ಕೂಡ ಹೌದು. ಹಾಗಾಗಿ ವಿಶೇಷವಾದಂತಹ ತಂತ್ರಸಾರವನ್ನು, ಅನುಷ್ಠಾನವನ್ನು ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಗುರುಜರು ತಿಳಿಸ್ಕೊಡ್ತಾರೆ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನು ಮತ್ತು ಹೇಗೆಲ್ಲ ಸಿದ್ಧಪಡಿಸ್ಕೊಳ್ಬೇಕು ಅಂತ ನಿನ್ನೆ ಮೊನ್ನೆ ಸಂಚಿಕೆಯಲ್ಲೆಲ್ಲ ನಾವು ತಿಳಿಸ್ಕೊಟ್ಟಿದ್ದೀವಿ. ನಾವು ಸಿದ್ಧಪಡಿಸಿಟ್ಕೊಂಡಿದ್ದೀರಿ ಅಂತ ಭಾವಿಸ್ತೇವೆ. ಇವತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ತಂತ್ರಸಾರವನ್ನು ಹೇಗೆ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳಿ ಮತ್ತು ಕ್ರಮಬದ್ಧವಾಗಿ ಆಚರಿಸಿ ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ಈಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜನನ ಮತ್ತು ಶ್ರೀನಿವಾಸ್ ಶರ್ಮಾ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರೂ ಆಗಿರುವಂಥ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಬನ್ನಿ ಹಾಗಿದ್ರೆ ಗುರುಜಿಯವ್ರನ್ನ ಮತ್ತು ಅವರ ಸುಪುತ್ರ ಶ್ರೀನಿವಾಸ್ ಶರ್ಮಾ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ತೆ. 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 ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಋತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಗುರುರಾಘವೇಂದ್ರಾಯ ನಮಃ. ಗುರುರಾಘವೇಂದ್ರಾಯ ನಮಃ. ಗುರುರಾಘವೇಂದ್ರಾಯ ನಮಃ. ಗುರುರಾಘವೇಂದ್ರಾಯ ನಮಃ. बोलो भगवान शिरडी सद्गुरु साईनाथ महाराज की जय. ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಜಗದ್ಗುರುಗಳಾದಂಥ ಆದಿಶಂಕರರನ್ನು, ಜಗದ್ಗುರುಗಳಾದಂಥ ಶಂಕರ ಮಧ್ವ ರಾಮಾನುಜಾಚಾರ್ಯರನ್ನು ಪ್ರಾರ್ಥನೆ ಮಾಡಿ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಸೂರ್ಯನ ಬೆಳಕು, ಗುರುವಿನ ಅನುಗ್ರಹ ಎರಡೂ ಜೀವನದಲ್ಲಿದ್ದಾಗಲೇ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳೋಕ್ಕಾಗುವಂಥದ್ದು.
ಹಾಗೆ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ ಇವತ್ತು ಚಿತ್ರ ಪೌರ್ಣಮಿ. ಚಿತ್ರ ಪೌರ್ಣಮಿ ಅಂದರೆ ಹೊಸದಾದಂತಹ ಒಂದು ಲೆಕ್ಕ ಪ್ರಾರಂಭ ಅಂತಲೂ ಹೇಳ್ತಾರೆ. ಈ ಚಿತ್ರ ಪೌರ್ಣಮಿಯಲ್ಲಿ ಒಂದಷ್ಟು ಬುಕ್ಕು ಪೆನ್ನುಗಳನ್ನು ಮನೆಯಲ್ಲಿ ಪೂಜೆ ಮಾಡಿ ಅದನ್ನು ಸುತ್ತಮುತ್ತಿರ್ತಕ್ಕಂತಹ ಮಕ್ಕಳಿಗೋ ಹಿರಿಯರಿಗೋ ಅಥವಾ ಗ್ರಂಥಗಳನ್ನು ಬರೀತಕ್ಕಂತಹವರಿಗೋ ವಿಶೇಷವಾಗಿರ್ತಕ್ಕಂತಹ ಜ್ಞಾನವುಳ್ಳವರಿಗೆ ಇವತ್ತು ಗ್ರಂಥಗಳನ್ನು ಕೊಡ್ತಾರೆ. ಮನೆ ಕರೆಸಿ ಒಂದಿಷ್ಟು ಹೆಸರುಬೇಳೆ ಪಾನಕವನ್ನು ಮಾಡಿ ಅವರಿಗೆ ದೇವರ ಸಾನ್ನಿಧ್ಯದಲ್ಲಿ ಇರ್ತಕ್ಕಂಥ ಅರ್ಚನೆ ಕುಂಕುಮ ಪ್ರಸಾದವನ್ನು ಅವರ ಹಣೆಗಿಟ್ಟು ಅದಾದ ನಂತರ ಈ ಒಂದು ಕಾಯಕವನ್ನು ಮಾಡುವಂತಹದ್ದು ಹಿಂದಿನಿಂದ ಬಂದಿರತಕ್ಕಂತಹ ಪದ್ಧತಿ. ಹಾಗಾಗಿ ಈ ಚಿತ್ರ ಪೌರ್ಣಮಿಯಂದು ಕೋದಂಡರಾಮ, ಶ್ರೀರಾಮ, ಜಗದಪಿರಾಮ, ಜಗದೋದ್ಧಾರಕ ರಾಮ ಆ ರಾಮಚಂದ್ರನ್ನು ಸಹಿತ ಅಷ್ಟೇ ವಿಶೇಷವಾಗಿ ಪೂಜಿಸ್ತಾರೆ. ಇವತ್ತು ಬೆಂಗಳೂರಿನ ಪ್ರಸಿದ್ಧಿ ಕ್ಷೇತ್ರ ಅಂತಲೇ ಅಂದರೆ ಕರಗ ಮಹೋತ್ಸವ, ಕರಗ ಎಂಬತಕ್ಕಂಥದ್ದು ಬೆಂಗಳೂರಿನಲ್ಲಿ ಪ್ರಸಿದ್ಧಿ ಕರಗ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಕರಗ ಇವತ್ತೇ ಇರತಕ್ಕಂಥದ್ದು. ಅಂದರೆ ಈ ಹುಣ್ಣಿಮೆಯ ಅನುಷ್ಠಾನ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಇವತ್ತಿನ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಎಲ್ಲವೂ ಸಹಿತ ಮಹತ್ತರವಾಗಿರ್ತಕ್ಕಂಥದ್ದು. ಈ ಶುಭ ದಿನ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಲಕ್ಷ್ಮೀನಾರಾಯಣರ ಆರಾಧನೆ ನಡೆಸ್ತಕ್ಕಂಥದ್ದು ಅದು ಮತ್ತಷ್ಟು ವಿಶೇಷವೇ ಸರಿ. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಓಂ ಪದ್ಮಾನನೆ ಪದ್ಮಪತ್ರೆ ಪದ್ಮಪ್ರಿಯೆ ಪದ್ಮದಲಾಯತಾಕ್ಷೇ ವಿಶ್ವಪ್ರಿಯೆ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಂ ಮಯಿ ಸನ್ನಿಧತ್ಸ್ವ ಯಾಸಾ ಪದ್ಮಾಸನಸ್ಥಾ ವಿಪುಲಕಟಿತಡಿ ಪದ್ಮಪತ್ರಾಯತಾಕ್ಷೇ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ ನಮಃ. ಓಂ ಜಾತವೇದಸೆ ಸುನವಾಮ ಸೋಮಮರಾತಿ ಯತೋ ನಿದಹಾತಿ ವೇದಾಃ ಸನಃಪರ್ಷತಿ ದುರ್ಗಾಣಿ ವಿಶ್ವಾ ನಾವೇವ ಸಿಂಧುಂ ದರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾಂ ತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ತುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ ಸುತರಸಿತರಸೆ ನಮಃ. ದೇವಿಯನ್ನು ಪ್ರಾರ್ಥನೆ ಮಾಡಿದೆ. ಇವತ್ತು ನಡೆಸುವಂತಹ ತಂತ್ರಸಾರ ವಾಸ್ತುಗ್ರಹಗಳಲ್ಲಿರ್ತಕ್ಕಂತಹ ದೋಷವನ್ನು ದೂರ ಮಾಡತಕ್ಕಂಥದ್ದು. ವಾಸ್ತು ಮನೆ ಕಟ್ಟುವಾಗ ಭೂಮಿಯನ್ನು ಶುದ್ಧಿ ಮಾಡದಿರ ಕೆಲವೊಮ್ಮೆ ನಾವೇನು ಮಾಡ್ತೀವಿ, ಕಟ್ಟಿರುವಂತಹ ಮನೆಯನ್ನು ತಗೊಳ್ತೀವಿ ಅಥವಾ ನಾವೇ ಮನೆ ಕಟ್ಟಿಸ್ಲಿಕ್ಕೆ ಹೊರಟರು ಶಾಸ್ತ್ರದಲ್ಲಿ ಹೇಳುತ್ತೆ, ವಾಸ್ತುಶಾಸ್ತ್ರ ಹೇಳುತ್ತೆ, ಧರ್ಮಶಾಸ್ತ್ರ ಹೇಳುತ್ತೆ, ತಿಳಿದಿರ್ತಕ್ಕಂಥವರು ಗುರುಗಳು ಹಿರಿಯರು ಹೇಳುವ ಮಾತಿದು. ಮನೆ ಕಟ್ಟುವಾಗ ಆ ಭೂಮಿಯಲ್ಲಿ ಕನಿಷ್ಠ ಪಕ್ಷ 3 ದಿನಗಳಾದರೂ ಒಂದು ಗೋಮಾತೆಯನ್ನು ಕಟ್ಟಬೇಕು ಅಂತ. ಅಂದರೆ ಆ ಗೋವನ್ನು ಕಟ್ಟಿದ್ರೆ ಆ ಭೂಮಿಯಲ್ಲಿರ್ತಕ್ಕಂಥ ದೋಷ ದೂರ ಆಗುತ್ತೆ ಎಂಬತಕ್ಕಂಥದ್ದು ಒಂದು ಫಲ. ಎರಡನೆಯದು, ಮನೆ ಕಟ್ಟುವಾಗ ಆ ಮನೆಯ ಆ ಜಾಗವನ್ನು ಸ್ಥಳವನ್ನು ಶುದ್ಧೀಕರಣ ಮಾಡಿ ಕನಿಷ್ಠ ಪಕ್ಷ 3 ರಿಂದ 4 ಅಡಿಯಷ್ಟು ಮಣ್ಣನ್ನು ತೆಗಿಬೇಕು ಅಂತ ಹೇಳ್ತಾರೆ. ಯಾತಕ್ಕೋಸ್ಕರ, ಒಳಗಡೆ ಕೆಲವು ಬೇಡವಾದಂತಹ ವಸ್ತುಗಳು ಅಲ್ಲಿರುತ್ತೆ, ಹೊಸದಾಗಿ ಮಣ್ಣು ಹಾಕಿ ಒಂದು ಲೆವೆಲ್ ಮಾಡಿಟ್ಟಿರ್ತಾರೆ, ಅಲ್ಲಿ ವ್ಯತ್ಯಾಸ ಆಗುತ್ತೆ. ಅಂದರೆ ಇತ್ತೀಚಿನ ಜೀವನ ನಾನು ಚೆನ್ನಾಗಿರಬೇಕು, ನನ್ನ ಬದುಕು ಚೆನ್ನಾಗಿರಬೇಕು, ನನ್ನ ಹೆಂಡತಿ ಮಕ್ಕಳು ಚೆನ್ನಾಗಿರಬೇಕು, ಬರೀ ನನ್ನ ಕಾಯಕ ನನ್ನ ಆಫೀಸ್ ಮಾತ್ರ ಮುಂದೆ ಬರಬೇಕು ಎಂಬತಕ್ಕಂಥ ಅವರ ಗಮನ, ಅವರ ಚಿಂತನೆ ಸಾಕಷ್ಟು ಇದೆ. ಹಾಗಾಗಿ ಇನ್ನೊಬ್ಬರ ಜೀವನ, ಇನ್ನೊಬ್ಬರ ನೋವಿನ ಕತೆ ನನಗೆ ಬೇಡವೇ ಬೇಡ. ನಾನು ಚೆನ್ನಾಗಿದ್ದರೆ ಸಾಕು, ನನ್ನ ಸಂಸಾರ ಚೆನ್ನಾಗಿದ್ದರೆ ಸಾಕು, ನನ್ನ ಮನೆ ಚೆನ್ನಾಗಿದ್ದರೆ ಸಾಕು. ಇಂತಹ ಪರಿಸ್ಥಿತಿ ಸಾಕಷ್ಟು ಕಡೆ ಇದೆ. ಆದರೆ ಎಚ್ಚರಿಕೆ ವಹಿಸಲಿಲ್ಲ ಅಂದರೆ ಜೀವನದುದ್ದಕ್ಕೂ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗಿಬಿಡುತ್ತೆ. ಮನೆ ಕಟ್ಟೋರು ಯಾರಾದರೂ ಸರಿಯೇ, ಮೊದಲು ಮನೆ ಕಟ್ಟುವ ಸ್ಥಳ ಸಂಪೂರ್ಣವಾಗಿ ಚೆನ್ನಾಗಿದೆಯಾ, ಕರೆಕ್ಟಾಗಿದೆಯಾ, ಆ ಸುತ್ತಮುತ್ತ ಭೂಮಿ ನೋಡಿದ್ರೆ ಆ ಭೂಮಿ ಮಣ್ಣು ಈ ಭೂಮಿಯಲ್ಲಿದೆಯಾ ಅದನ್ನು ಚಿಂತನೆ ಮಾಡಿ. ಮನೆ ಕಟ್ಟುವಾಗ ಆಗಷ್ಟೇ ಮಣ್ಣನ್ನು ಹೊಡೆಸಿ ಅಥವಾ 1-2 ತಿಂಗಳ ಹಿಂದೆ ಮಣ್ಣು ಹೊಡೆಸಿ ಒಂದು ಲೆವೆಲ್ ಮಾಡಿ ನಮ್ಮ ಭೂಮಿ ಮಾತ್ರ ನೋಡಲಿಕ್ಕೆ ಕೆಂಪು ಮಣ್ಣು ಕಾಣುವಂಥದ್ದಿರುತ್ತೆ. ಅಥವಾ ನಮ್ಮ ಭೂಮಿಯಲ್ಲಿ ಏನೂ ದೋಷ ಇಲ್ಲ ಅನ್ನೋ ಥರ ಆ ಮೇಲಿರ್ತಕ್ಕಂಥ ಮಣ್ಣು ಅಷ್ಟು ಚೆನ್ನಾಗಿರುತ್ತೆ. ಆದರೆ ಪಕ್ಕದ ಅದರಿಂದ ಒಂದು 3-4 ಸೈಟ್ ದಾಟಿದ್ರೆ ಅಲ್ಲಿರ್ತಕ್ಕಂಥ ಮಣ್ಣಿಗೂ ನಮ್ಮ ಮಣ್ಣಿಗೂ ಎರಡೂ ಒಂದೇ ಸಮ ಇದೆಯಾ, ಒಂದೇ ಥರ ಮಣ್ಣಿದೆಯಾ, ಆ ಭೂಮಿ ಒಂದೇ ಸಮ ಇದೆಯಾ, ಹೊಸದಾಗಿ ಹಾಕಿರೋ ಮಣ್ಣು ಅಲ್ವಾ ಎಂಬತಕ್ಕಂಥ ಥರ ಅರಿವನ್ನು ನಾವು ತಂದುಕೊಳ್ಬೇಕು. ಅದನ್ನು ಬಿಟ್ಟು ಏಕಾಏಕಿ ಲೆವೆಲ್ಲಾಗಿರ್ತಕ್ಕಂಥ ಮಣ್ಣು ನೋಡ್ಲಿಕ್ಕೆ ತುಂಬ ಚೆನ್ನಾಗಿರ್ತಕ್ಕಂಥದ್ದು, ಒಳ್ಳೆ ಕುಂಕುಮ ಇದ್ದಂಗಿದೆ ಮಣ್ಣು, ಕೆಮ್ಮಣ್ಣು ಅಂತ ಹೇಳಿ ನಾವು ಮೋಸ ಹೋಗಿ ಪಾಯ ಶುರು ಮಾಡಿಬಿಡ್ತೀವಿ. ಆದರೆ ಆ ಭೂಮಿಯಲ್ಲಿ ಕೆಲವು ಬೇಡವಾದ ವಸ್ತುಗಳು ಅಲ್ಲಿ ನಿಂತಿರುತ್ತೆ. ಇವತ್ತು ಬೆಂಗಳೂರು ಎಂಬತಕ್ಕಂಥ ಸಿಟಿಯಲ್ಲಿ ಒಂದಷ್ಟು ಕಡೆ ನೀವು ನಂಬ್ತಿರೋ ಬಿಡ್ತಿರೋ ಸ್ಮಶಾನಗಳಲ್ಲೂ ಸಹಿತ ಮನೆಯನ್ನು ಕಟ್ಟಿದ್ದಾರೆ. ಸ್ಮಶಾನಗಳಲ್ಲಿ ಮನೆಯನ್ನು ಕಟ್ಟಿ ಅಲ್ಲಿರ್ತಕ್ಕಂಥ ಮೂಳೆಗಳು, ತಲೆಬುರುಡೆ, ಆ ಪಾಯ ಅಗಿಬೇಕಾದ್ರೆ ಇವೆಲ್ಲ ಸಿಕ್ಕಿರೋದುಂಟು. ಆದರೆ ಆ ಮನೆ ವಾಸ ಮಾಡಬೇಕಾದ್ರೆ ಅವರ ಪರಿಸ್ಥಿತಿ ಏನು ಅಂತ ಅನುಭವಕ್ಕೆ ಬರೋರಿಗೆ ಮಾತ್ರ ಗೊತ್ತಾಗುತ್ತೆ. ಅದೃಷ್ಟ ಚೆನ್ನಾಗಿತ್ತೋ ಅವ್ರ ತನಕ ಪರವಾಗಿಲ್ಲ,
ಅದಾದ ಮೇಲೆ ಅವ್ರ ಸಂತಾನ ಅವ್ರ ಮಗ ಅಲ್ಲಿ ವಾಸ ಮಾಡಬೇಕಾದ್ರೆ ಅಲ್ಲಿ ನರಕ ಪ್ರಾರಂಭ. ಹಾಗಾಗಿ ಯಾವತ್ತೂ ಭೂಮಿ ಶುದ್ಧಿ ಇಲ್ದಿರ ಮನೆ ಕಟ್ಟಲಿಕ್ಕಾಗೋಲ್ಲ. ಅಂತಹ ಸಮಯದಲ್ಲಿ ಇಂತಹ ತಂತ್ರಗಳು ಶೀಘ್ರ ಫಲವನ್ನು ಕೊಡುತ್ತೆ. ದೋಷವನ್ನು ದೂರ ಮಾಡಬೇಕಾದ್ರೆ, ವಾಸ್ತುವಲ್ಲಿರುವಂಥ ಸಮಸ್ಯೆ ಹೊರದೋಡಿಸ್ಬೇಕಾದ್ರೆ ಇವತ್ತು ನಾನು ತಿಳಿಸುವಂಥ ತಂತ್ರ ನಿಮಗೆ ಅತ್ಯದ್ಭುತವಾಗಿರ್ತಕ್ಕಂಥದ್ದು. ಕೂತ್ಕೊಳ್ಳಿ, ವಿಚಾರ ಸಾಕಷ್ಟು ಇದೆ, ಮಾತಾಡೋಣ. ಈಗ ನೀವು ಮಾತಾಡಬೇಕು. ಹೌದು. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೆ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಇನ್ನು ನನ್ನ ಧರ್ಮದ ಗುರುಗಳನ್ನೆಲ್ಲ ಕೂಡ ಎಲ್ಲರನ್ನೂ ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಚಿತ್ರಾ ಹುಣ್ಣಿಮೆಯ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಇವತ್ತಿನ ದಿವಸ ಈ ಒಂದು ಪೂಜಾನುಷ್ಠಾನವನ್ನು ನಡೆಸ್ತಾ ಇರತಕ್ಕಂಥದ್ದಿದೆ. ಪ್ರಾರಂಭವನ್ನು ಮಾಡೋಣ. ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಗುರುಗಳವರು ಈಗಾಗಲೇ ಹೇಳಿದಾಗೆ ಚಿತ್ರಾ ಹುಣ್ಣಿಮೆ ಒಂದು ಹೊಸ ಲೆಕ್ಕ ಪ್ರಾರಂಭ ಆಗ್ತಕ್ಕಂಥದ್ದು. ಈ ಒಂದು ಹುಣ್ಣಿಮೆಯಲ್ಲಿ ನಾವೆಲ್ಲರೂ ಕೂಡ ಸಾಕಷ್ಟು ವಿಚಾರಗಳನ್ನು ಅರ್ಥಕೊಳ್ತಕ್ಕಂಥದ್ದಿದೆ. ಆಮೇಲೆ ಸಾಕಷ್ಟು ತಂತ್ರ ಮಂತ್ರಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದಿದೆ ಈ ಒಂದು ಹುಣ್ಣಿಮೆ ಅಂತ. ನಿಜಕ್ಕೂ ಬಹಳ ಶಕ್ತಿಯುತವಾಗಿರ್ತಕ್ಕಂಥ ಹುಣ್ಣಿಮೆ ಅಂತಲೇ ಹೇಳ್ಬೋದು. ಇವತ್ತಿನ ದಿವಸ ಯಾರೆಲ್ಲ ವಾಸ್ತುಗ್ರಹದಲ್ಲಿ ಶ್ರದ್ಧಾಭಕ್ತಿಯಿಂದ ಪೂಜಾನುಷ್ಠಾನಗಳನ್ನು ಆಚರಣೆಯನ್ನು ಮಾಡ್ತಾರೋ, ಇವತ್ತಿನ ದಿವಸ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಗೆ ಆಚರಣೆಯನ್ನು ಮಾಡ್ತಾರೋ, ಸಂಜೆ ಗೋಧುಳಿ ಲಗ್ನದಲ್ಲೂ ಕೂಡ ಅದೇ ರೀತಿ ಆಚರಣೆಯನ್ನು ಮಾಡಲೇಬೇಕು. ಇವತ್ತಿನ ದಿವಸ ಬೆಳಗಿನ ಜಾವದ ಆಚರಣೆ ಒಂದು ರೀತಿ ಆದರೆ, ಸಂಜೆ ನಾವು ಮಾಡ್ತಕ್ಕಂಥ ಆ ಒಂದು ಪೂಜಾನುಷ್ಠಾನ ಆಗಲಿ ಪ್ರತಿಯೊಂದೂ ಕೂಡ ಬಹಳ ವಿಭಿನ್ನ ರೀತಿಯಲ್ಲಿರ್ತಕ್ಕಂಥದ್ದು, ಅಷ್ಟೇ ಶಕ್ತಿಯುತವಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ಸೂರ್ಯಾಸ್ತಮ ಕಾಲ ಆ ಸಮಯದಲ್ಲಿ ಸಂಭವಿಸ್ತಕ್ಕಂಥ ಆ ಸಮಯ ಪರ್ವಕಾಲ, ಆ ಸಮಯದಲ್ಲಿ ಇವತ್ತಿನ ದಿವಸ ನಾವು ಮಾಡ್ತಾ ಇರತಕ್ಕಂಥ ಈ ಒಂದು ಅನುಷ್ಠಾನಗಳಾಗಲಿ, ಗುರುಗಳು ತಿಳಿಸ್ಕೊಡ್ತಾ ಇರತಕ್ಕಂಥ ತಂತ್ರಸಾರಗಳಾಗಲಿ, ಇದೆಲ್ಲವನ್ನೂ ಕೂಡ ಆಚರಣೆಯನ್ನು ಮಾಡೋದ್ರಿಂದ ನಿಜಕ್ಕೂ ನಮ್ಮಲ್ಲಿರ್ತಕ್ಕಂಥ ಕರ್ಮಫಲಗಳೆಲ್ಲವೂ ಕೂಡ ದೂರ ಆಗ್ತಕ್ಕಂಥದ್ದಿರುತ್ತೆ. ಈ ವರ್ಷ ನಾವು ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಸಾಕಷ್ಟು ಹೆಚ್ಚಿನ ಮಟ್ಟದ ಕಾರ್ಯಸಿದ್ಧಿಯನ್ನಂತೂ ನಾವು ಪಕ್ಕ ಅನುಭವಿಸ್ತಕ್ಕಂಥದ್ದು 100% ಇದ್ದೇ ಇದೆ. ನಿಜಕ್ಕೂ ಕೂಡ ಬಹಳ ಶಕ್ತಿಯುತವಾಗಿರ್ತಕ್ಕಂಥ ತಂತ್ರಸಾರನ್ನು ಇವತ್ತಿನ ದಿವಸ ನಮ್ಮ ತಂದೆಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದಾರೆ. ಅದನ್ನು ನಾವೆಲ್ಲರೂ ಕೂಡ ಶ್ರದ್ಧಾಭಕ್ತಿಯಿಂದ ಆಚರಣೆಯನ್ನು ಮಾಡಬೇಕು. ಇನ್ನು ಗುರುವಾರ, ಗುರುಗಳ ಅನುಗ್ರಹವಿಲ್ಲದಿದ್ದರೆ ನಾವು ಏನನ್ನು ಕೂಡ ಕಾರ್ಯಸಿದ್ಧಿ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಗುರುಲೇನಿ ವಿದ್ಯೆ ಗುಡ್ಡಿ ವಿದ್ಯೆ ಅಂತ ಹೇಳ್ತಾರೆ. ಗುರು ಇಲ್ಲದ ವಿದ್ಯೆ ಗುಡ್ಡು ವಿದ್ಯೆ ಅಂದರೆ ನಾವು ಏನು ಕೆಲಸ ಮಾಡೋದನ್ನು ಕೂಡ ಅದು ಸಕ್ಸಸ್ಫುಲ್ ಆಗೋದಿಲ್ಲ, ಆ ಕಾರ್ಯ ಸಂಪೂರ್ಣವಾಗ್ತಕ್ಕಂಥದ್ದಲ್ಲ. ಒಂದು ಮಾರ್ಗದರ್ಶನ ಇರಬೇಕು. ನಾವೇನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ನಮಗೆ ಆ ಒಂದು ಹಾದಿಯಲ್ಲಿ ನಾವು ಎಡುತ್ತೀವೇನೋ ಎಂಬತಕ್ಕಂಥ ವಿಚಾರವಾಗಲಿ ನಮ್ಮನ್ನು ತೀಡಲಿಕ್ಕೆ ಅಂತಲೇ ಒಬ್ಬ ವ್ಯಕ್ತಿ ಇರಬೇಕು. ಆ ವ್ಯಕ್ತಿನೇ ಗುರು. ನಾವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ನೋಡಿ, ನಾವು ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆಯಲ್ಲೂ ಸಣ್ಣ ಪುಟ್ಟ ವಿಚಾರಗಳಲ್ಲಿ ನಾವು ಅರಿವನ್ನು ಮೂಡಿಸ್ತಕ್ಕಂಥವ್ರಾದ್ರೂ ಕೂಡ ಆ ಕ್ಷಣ ಅವರು ನಮಗೆ ಗುರುಗಳೇ. ವಯಸ್ಸಿನಲ್ಲಿ ನಮಗೆ ಚಿಕ್ಕವರಾದ್ರೂ ಕೂಡ ಪರವಾಗಿಲ್ಲ, ನಮಗೆ ದೊಡ್ಡವರಾದ್ರೂ ಕೂಡ ಪರವಾಗಿಲ್ಲ. ಒಂದಷ್ಟು ವಿಚಾರಗಳು, ಹೊಸ ವಿಚಾರಗಳನ್ನು ನಾವು ನಾವು ಅದ್ರ ಬಗ್ಗೆ ಆ ಅರಿವನ್ನು ಮೂಡಿಸ್ಕೊಳ್ತಾ ಇರತಕ್ಕಂಥದ್ದಾಗಲಿ, ಹೊಸ ವಿಚಾರಗಳನ್ನ ತಿಳ್ಕೊಳ್ತಾ ಇರತಕ್ಕಂಥದ್ದಾಗಲಿ, ಆ ತಿಳಿಸ್ತಕ್ಕಂಥ ವ್ಯಕ್ತಿಯನ್ನು ಕೂಡ ಆ ಕ್ಷಣ ಗುರು ಎಂಬತಕ್ಕಂಥ ಭಾವನೆಯಲ್ಲಿ ನೋಡಿದ್ದೆ ಆದರೆ, ಆ ಕ್ಷಣ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ನಾವು ಖಂಡಿತ ಸಿದ್ಧಿಪಡಿಸ್ಕೊಳ್ತೀವಿ. ನಮ್ಮ ಜೀವನದಲ್ಲಿ ನಮ್ಮ ಮೊದಲನೇ ಗುರು ಯಾವುದಪ್ಪ? ನಮ್ಮ ತಂದೆ ತಾಯಿ. ಅವರೇ ನಮಗೆ ಮೊದಲ ಗುರು. ಅದಾದ ಮೇಲೆ ನಾವು ಶಾಲಾ ಕಾಲೇಜು ಅಲ್ಲಿ ನಾವು ನೋಡ್ತಕ್ಕಂಥ ಗುರುಗಳು. ಇನ್ನು ನಾವು ಕೆಲಸದ ವಿಚಾರಕ್ಕೆ ಬಂದಾಗೆ ನಮ್ಮ ಮೇಲಿರ್ತಕ್ಕಂಥ ಅಧಿಕಾರಿಗಳೇ ನಮ್ಮ ಗುರುಗಳು ಅಂತಲೇ ನಾವು ಭಾವಿಸ್ಬೇಕು. ಯಾಕೆಂದರೆ ನಮಗಿನ್ನ ಒಂದು ಮಟ್ಟ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇರ್ತಕ್ಕಂಥದ್ದಿರುತ್ತೆ. ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ನೋಡಿ, ಇಂಥ ಕೆಲಸಗಳನ್ನು ನೀನು ತಿದ್ಕೊಳ್ಬೇಕು, ಇಂತಹ ಕೆಲಸಗಳನ್ನು ನೀನು ಮಾಡಬೇಕು, ಇಂಥ ಕೆಲಸಗಳನ್ನು ನೀನು ಮಾಡಬಾರ್ದು. ಒಂದಷ್ಟು ಜನ ನಾವೇನು ಮಾಡ್ಕೊಂಡ್ಬಿಡ್ತೀವಿ ಅಂದರೆ, ಇತ್ತೀಚಿನ ದಿನಮಾನಗಳಲ್ಲಿ ನಮ್ಮ ಮನಸ್ಥಿತಿ ಏನಪ್ಪ ಅಂದರೆ, ನಮಗೆ ಗೊತ್ತಿಲ್ಲದಿರೋ ಒಂದು ಹೆಡ್ ವೈಟ್ ಇರುತ್ತೆ. ಯಾರಾದರೂ ಏನಾದರೂ ಹೇಳಿದ್ರೆ ಅವ್ರಕ್ಕಿಂತ ಹೆಚ್ಚು ನಮಗೆ ಜ್ಞಾನ ಇದೆ, ಇವ್ರ ಹತ್ರ ಹೇಳಿಸ್ಕೊಳ್ಳೋಂಥದ್ದು ನಮಗೇನಿದೆ ಎಂಬತಕ್ಕಂಥ ವಿಚಾರವನ್ನು ಮನಸ್ಸಲ್ಲಿ ಇಟ್ಕೊಂಡು ಇವತ್ತಿನ ದಿವಸ ಸಾಕಷ್ಟು ಜನ ನಾವು ಒಂದು ತಪ್ಪನ್ನು ಮಾಡ್ತಾ ಇದ್ದೀವಿ. ದಯವಿಟ್ಟು ಯಾರೂ ಅಂತ ತಪ್ಪನ್ನು ಮಾಡಬೇಡಿ. ಒಂದು ವಿಚಾರ, ನನಗೆ ನಮ್ಮ ಗುರುಗಳು ಯಾವಾಗಲೂ ಕೂಡ, ನಮ್ಮ ತಂದೆಯವರು ನನಗೊಂದು ಮಾತು ಹೇಳ್ಕೊಡ್ತಾರೆ. ನಿನಗೆ ಗೊತ್ತಿರುವ ವಿಚಾರವನ್ನು ಎದುರುಗಡೆ ಇರತಕ್ಕಂಥ ವ್ಯಕ್ತಿ ನಿನಗೆ ಹೇಳ್ತಾ ಇದ್ರು ಕೂಡ ಆ ಕ್ಷಣ ನೀನು ಸಮಾಧಾನವಾಗಿ ಇರಬೇಕು, ಅವ್ರ ಬಗ್ಗೆ ತಿಳ್ಕೊಳ್ಬೇಕು. ಅವ್ರು ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನು ನೀನು ಕೇಳಿಸ್ಕೊಳ್ಬೇಕು. ಆ ವಿಚಾರ ನಿನಗೆ ಗೊತ್ತಿದ್ರೂ ಕೂಡ ನೀನು ಕೇಳಿಸ್ಕೊ. ನೀನು ತಿಳ್ಕೊಂಡಿರ್ತಕ್ಕಂಥ ವಿಚಾರ, ಅವ್ರು ಹೇಳ್ತಾ ಇರ್ತಕ್ಕಂಥ ವಿಚಾರ ಎರಡೂ ಒಂದೇ ಆದ್ರೂ ಕೂಡ ಒಂದಷ್ಟು ವಿಚಾರಗಳು ಅವ್ರು ಹೇಳ್ತಕ್ಕಂಥ ವಿಚಾರದಲ್ಲಿ ನಿನಗೆ ಬೇರೆ ಇದ್ರೂ ಇರ್ಬೋದು. ಒಂದು ಸ್ವಲ್ಪ ಅದರ ಬಗ್ಗೆ ನೀನು ತಿಳ್ಕೊಂಡಿರ್ತಕ್ಕಂಥ ವಿಚಾರಗಳಿಗಿನ್ನ ಹೆಚ್ಚಿನಷ್ಟು ಜ್ಞಾನವನ್ನು ಅವ್ರು ಇನ್ನಷ್ಟು ಕೊಡ್ಬೋದು. ಆ ಕ್ಷಣ ಅವರ ಬಗ್ಗೆ ಕೇಳಿಸ್ಕೊ.
ಅದರ ಬಗ್ಗೆ ತಿಳ್ಕೊ, ಅದರಲ್ಲಿ ತಪ್ಪೇ ಇಲ್ಲ. ಆ ಕ್ಷಣ ಅವ್ರು ಬಂದು ಹೇಳಬೇಕಾದ್ರೆ ಅಯ್ಯೋ ಇದು ನನಗೆ ಗೊತ್ತಿರ್ತಕ್ಕಂಥದ್ದೇ, ಇದನ್ನು ತಾವೇನು ಹೇಳಬೇಕಾಗಿರೋ ಅವಶ್ಯಕತೆ ನನಗಿಲ್ಲ ಅಂತ ಹೇಳಿದ್ರೆ ಆ ಕ್ಷಣ ನಾವು ಇಡೋದಲ್ಲಿ ಅಲ್ಲಿ ಒಂದು ನಮಗೆ ಗೊತ್ತಿಲ್ಲದಿರ್ತಕ್ಕಂಥ ವಿಚಾರವನ್ನು ಕೂಡ ನಾವು ಕಳ್ಕೊಂಡಿರ್ತೀವಿ, ಎದುರುಗಡೆ ಬರ್ತಕ್ಕಂಥ ವ್ಯಕ್ತಿಯನ್ನು ಕೂಡ ಕಳ್ಕೊಳ್ತೀವಿ. ಆ ಕೆಲಸವನ್ನು ನಾವು ಯಾವತ್ತೂ ಕೂಡ ಮಾಡಬಾರ್ದು. ಯಾರು ಏನೇ ಹೇಳಿ, ಎಂಥ ವಿಚಾರ ಆದರೂ ಕೂಡ ಪರವಾಗಿಲ್ಲ, ಸಮಾಧಾನದಿಂದ ತಾಳ್ಮೆಯಿಂದ ಆಲಿಸ್ತಕ್ಕಂಥದ್ದು ಬಹಳ ಉತ್ತಮ. ಇನ್ನು ಈ ಗುರುವಾರನೂ ಕೂಡ ಬಹಳ ವಿಶೇಷವಾಗಿ ನಿಮ್ಮೆಲ್ಲರಿಗೂ ಕೂಡ ಈ ಗುರುವಾರ ಒಂದು ಒಳ್ಳೆ ನಗುವಿನಿಂದ ಪ್ರಾರಂಭ ಮಾಡ್ತಕ್ಕಂಥದ್ದು, ಒಂದು ಒಳ್ಳೆ ಸಂತೋಷದಿಂದ ಪ್ರಾರಂಭ ಮಾಡಲಿಕ್ಕೆ ಅಂತಲೇ ಅದ್ಭುತವಾಗಿರ್ತಕ್ಕಂಥ ಸಂದೇಶವನ್ನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೇನೆ. ಜಗತ್ತಿನಲ್ಲೇ ಅಂತ ಹೇಳೋದಕ್ಕಿಂತ ನಮ್ಮ ಜೀವನದಲ್ಲೇ ಪ್ರಪಂಚದಲ್ಲೇ ಅತಿ ಸುಂದರವಾಗಿರ್ತಕ್ಕಂಥ ಜೋಡಿ ಯಾವುದು ಗೊತ್ತಾ ತಮಗೆ? ಅತಿ ಸುಂದರವಾಗಿರ್ತಕ್ಕಂಥ ಜೋಡಿ ಯಾವುದು ಅಂತ ನಿಮ್ಗೆ ಗೊತ್ತಾ? ನಾವೆಲ್ಲರೂ ಕೂಡ ಒಂದು ಕ್ಷಣ ಅಂದ್ಕೊಂಡಿರ್ತೀವಿ ನಾನು ನನ್ನ ಹೆಂಡತಿ ಅಂತ ಹೇಳಿ. ಆದರೆ ಅದಲ್ಲ, ಅದು ನಮಗೆ ಮಾತ್ರ. ಪ್ರಪಂಚದಲ್ಲೇ ಅತಿ ಸುಂದರವಾಗಿರ್ತಕ್ಕಂಥ ಜೋಡಿ ಯಾವುದು? ನಗು ಮತ್ತು ಅಳು. ಈ ನಗು ಮತ್ತು ಅಳು ಇವರಿಬ್ಬರು ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥ ಜೋಡಿ. ಇವ ಯಾವತ್ತೂ ಕೂಡ ಸಾಮಾನ್ಯವಾಗಿ ಪರಸ್ಪರ ಒಂದಾಗೋದಿಲ್ಲ, ಭೇಟಿನೇ ಆಗೋದಿಲ್ಲ. ಆದರೆ ಆ ಭೇಟಿ ಆದ ಕ್ಷಣ ಮಾತ್ರ ನಾವು ಯಾವ ಕ್ಷಣಕ್ಕೂ ಕೂಡ ಮರೆಯೋಕ್ಕಾಗೋದಿಲ್ಲ. ಆ ಭೇಟಿ ಆಗ್ತಕ್ಕಂಥ ಕ್ಷಣ, ಆ ನಗು ಮತ್ತು ಅಳು ಭೇಟಿ ಆದಾಗ ಆ ಒಂದು ಕ್ಷಣವನ್ನು ನಾವು ಯಾವ ರೀತಿ ವರ್ಣನೆ ಮಾಡ್ತೀವಿ ಗೊತ್ತಾ? ಆನಂದ ಬಾಷ್ಪ ಅಂತೇಳಿ. ಆನಂದ ಬಾಷ್ಪ ಯಾವಾಗ ಬರುತ್ತೆ? ಆ ಕ್ಷಣ ನಮಗೆ ಬಹಳ ಸಂತೋಷವಾದಾಗ ಕಣ್ಣಲ್ಲಿ ನೀರು ಬರುತ್ತೆ. ಆ ಸಂತೋಷ ಅನ್ನೋ ನಗು, ಕಣ್ಣಲ್ಲಿ ನೀರು ಬರುತ್ತೆ ಅನ್ನೋದೊಂದು ಆ ಒಂದು ಬಾಷ್ಪ, ಆನಂದ ಬಾಷ್ಪ. ಆ ಆನಂದ ಬಾಷ್ಪನ ನಾವು ಯಾವತ್ತಾದರೂ ಮರೆಯೋದಕ್ಕಾಗುತ್ತಾ? ಅದೊಂದೇ ವಿಚಾರವಾಗಿ ಪ್ರಪಂಚದಲ್ಲಿ ಅತಿ ಸುಂದರವಾಗಿರ್ತಕ್ಕಂಥ ಜೋಡಿ ನಗು ಮತ್ತು ಅಳು, ಇವರಿಬ್ಬರು ಒಂದಾದ ಕ್ಷಣವನ್ನು ನಾವು ಯಾವತ್ತೂ ಕೂಡ ಮರೆಯೋಕ್ಕಾಗೋದಿಲ್ಲ. ಅದೇ ರೀತಿ ನಾವೆಲ್ಲರೂ ಕೂಡ ಒಂದನ ಮನಸ್ಥಿತಿಯಲ್ಲಿ ಇಟ್ಕೊಳ್ಬೇಕು. ಪ್ರತಿ ಕ್ಷಣ ಅವರು ಒಂದಾಗೋ ರೀತಿ ನಾವು ನಡ್ಕೊಳ್ಬೇಕು. ನಾವು ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ನಗುವೂ ಇರಬೇಕು, ಅಳುವೂ ಇರಬೇಕು. ಇವರಿಬ್ಬರನ್ನ ಜೊತೆಲಿ ಇಟ್ಕೊಂಡೇ ನಾವು ಮುಂದೆ ಹೋಗಬೇಕು. ನಾವು ಹಾಕ್ತಕ್ಕಂಥ ಹೆಜ್ಜೆ ಪ್ರತಿಯೊಂದು ಕೂಡ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದೇ. ಗುರುಗಳ ಅನುಗ್ರಹದೊಂದಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಸಂದೇಶ ನಿಮ್ಮೆಲ್ಲರಿಗೂ ಕೂಡ ತಿಳಿಸಿದ್ದೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಈ ದಿನದ ತಂತ್ರಸಾರಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಏನು ಅನ್ನೋದನ್ನ ಮತ್ತೊಮ್ಮೆ ತಿಳಿಸ್ಕೊಡ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಹಲಸಿನ ಎಲೆ 9, ಅರಿಶಿನ ಕುಂಕುಮ ಅಕ್ಕಿ ಹಿಟ್ಟು, ಮಣ್ಣಿನ ಹಣತೆ 9, ಏಲಕ್ಕಿ 9, ಲವಂಗ 9, ಮೆಣಸು 9, ಔದುಂಬರದ ಎಲೆ 4, ವೀಳ್ಯದೆಲೆ 4, ಬಿಳಿ ಬಣ್ಣದ ಹೂಗಳು 13, ಹಸಿ ದಾರದ ಉಂಡೆ ಮತ್ತು ನಿಂಬೆಹಣ್ಣು 3. ಇದಿಷ್ಟು ಸಾಮಗ್ರಿಗಳನ್ನು ನೀವು ಈಗಾಗಲೇ ಸಿದ್ಧಪಡಿಸಿಟ್ಕೊಂಡಿದ್ದೀರಿ ಅಂತ ಭಾವಿಸ್ತೇವೆ. ಇನ್ನು ಮುಂದಿನ ಭಾಗಗಳಲ್ಲಿ ತಂತ್ರಸಾರವನ್ನು ಹೇಗೆ ಕ್ರಮಬದ್ಧವಾಗಿ ಆಚರಿಸಬೇಕು ಅನ್ನೋದ್ರ ಬಗ್ಗೆ ವಿಷಯ ತಿಳಿಸ್ಕೊಡ್ತಾ ಹೋಗ್ತಾರೆ. ಇನ್ನು ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುವಾರದ ಈ ಶುಭ ದಿನದ ವಿಶೇಷತೆ ಏನು ಅನ್ನೋದನ್ನ ಈಗ ತಿಳ್ಕೊಳ್ಳೋಣ ಗುರುಜಿ ಅವರಿಂದ. ಗುರುಜಿ, ಪಂಚಾಂಗ ಶ್ರವಣ ಮಾಡಿ. ಆಗ್ಲಿಪ್ಪ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶ್ರೀಂ ಲಕ್ಷ್ಮೀ ನರಸಿಂಹಾಯ ನಮಃ. ಓಂ ಲಕ್ಷ್ಮೀ ವೆಂಕಟೇಶ್ವರಾಯ ನಮಃ. ಓಂ ಮಹಾಸಾಂಬ ಸದಾಶಿವಾಯ ನಮಃ. ಓಂ ಬ್ರಹ್ಮಚೈತನ್ಯಮೂರ್ತಯೇ ನಮಃ. ಓಂ ವಿಷ್ಣುಮೂರ್ತಯೇ ನಮಃ. ಶುಭಕೃತ್ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸ ಶುಕ್ಲಪಕ್ಷ. ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇವತ್ತು ಹುಣ್ಣಿಮೆ ಇರತಕ್ಕಂಥದ್ದು 6/4/2023 ಗುರುವಾರ, ಪೌರ್ಣಮಿ, ಹಸ್ತ ನಕ್ಷತ್ರ. ಇವತ್ತು ಚಿತ್ರಾ ಪೌರ್ಣಮಿ. ಇವತ್ತು ಬೆಂಗಳೂರಿನ ಕರಗ ಮಹೋತ್ಸವ. ಬೆಂಗಳೂರಿನ ಕರಗವನ್ನು ನೋಡಲಿಕ್ಕೆ ಸಾಕಷ್ಟು ಜನ ಸಾಕಷ್ಟು ದೂರಬಾರದಿಂದ ಆಗಮಿಸ್ತಾರೆ. ಕರಗವನ್ನು ನೋಡಬೇಕು, ಕರಗ ದರ್ಶನವನ್ನು ಮಾಡಬೇಕು, ಕರಗಕ್ಕೆ ಮಲ್ಲಿಗೆಯನ್ನು ಚೆಲ್ಲಬೇಕು ಅಂತಕ್ಕಂಥದ್ದು. ಆ ಮಲ್ಲಿಗೆ ಹೂವಿನಿಂದ ಕರಗ ಮಹೋತ್ಸವವನ್ನು ಮಾಡುವಂತಹದ್ದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ನೋಡಲಿಕ್ಕೆ 2 ಕಣ್ಗಳ ಸಾಲದು. ಅಷ್ಟು ಬೃಹತ್ ಮಟ್ಟದ ಒಂದು ವಿಶೇಷವಾಗಿರ್ತಕ್ಕಂತಹ ಕರಗವನ್ನು, ಆ ಕರಗವನ್ನು ತಲೆಯ ಮೇಲೆ ಇಟ್ಕೊಂಡು ಅದನ್ನು ನಿರಂತರವಾಗಿ ಇಡೀ ರಾತ್ರಿ ಎಲ್ಲ ಕಡೆ ಓಡಾಡಿ ಯಾವುದೇ ಒಂದು ಮನಸ್ಸಲ್ಲಿರ್ತಕ್ಕಂತಹ ದೋಷಗಳ ದೂರ ಆಗಲಿಕ್ಕೋಸ್ಕರ ಕರಗವನ್ನು ದರ್ಶನ ಮಾಡುವಂಥದ್ದು ಒಂದು ಕ್ರಮ ಇದೆ. ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಒಂದೊಂದು ದೇವತಾರಾಧನೆ, ಒಂದೊಂದು ದೇವರ ಪೂಜೆ, ಒಂದೊಂದು ವೈಶಿಷ್ಟ್ಯತೆ ವಿಶೇಷತೆಗಳು ಅಷ್ಟು ಅದ್ಭುತಕರವಾಗಿರ್ತಕ್ಕಂಥದ್ದು. ಹಾಗೆ ಕರಗದ ಆಚರಣೆಯನ್ನು ಮಾಡುವಂತಹವರು, ಆ ಕರಗವನ್ನು ದರ್ಶನ ಮಾಡಲಿಕ್ಕಾಗಿ ಅಲ್ಲಿಗೆ ಬರ್ತಕ್ಕಂಥವರು ಶ್ರೀ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿರ್ತಕ್ಕಂಥ ಕರಗ ಮಹೋತ್ಸವ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಮೊನ್ನೆ ಸಂಚಿಕೆಯಲ್ಲೂ ನಾನು ತಿಳಿಸಿದ್ದೀನಿ ಕರಗದ ವಿಶೇಷತೆ ಏನು ಅಂತಕ್ಕಂಥದ್ದನ್ನು. ಇವತ್ತು ಸಮಯದ ಅಭಾವ ಇರೋದ್ರಿಂದ ಕರಗ ಇವತ್ತಿದೆ. ತಾವು ಸಾಧ್ಯವಾದಷ್ಟು ನಿಮ್ಮ ಅನುಕೂಲ ನೋಡಿಕೊಂಡು ಕರಗವನ್ನು ದರ್ಶನ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ.
ಇನ್ನು ಇವತ್ತು ತಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರಗಳು ಸಾಕಷ್ಟು ಇದೆ. ಹಾಗೆ ಶ್ರೀನಿವಾಸ್ ಹೇಳಿದಂಥ ರೀತಿ ಸೃಷ್ಟಿಯಲ್ಲಿ ಅದ್ಭುತವಾದಂತಹ ಜೋಡಿ, ಅದು ಅದ್ಭುತವಾದಂತಹ ಜೋಡಿ ಅಲ್ವಾ? ಅದು ಹೇಳುವಂತಹದ್ದು ನಿಜಕ್ಕೂ ನನಗೂ ಬಹಳ ಆನಂದ ಆಯಿತು, ಒಂದು ಕುತೂಹಲ ಆಯಿತು. ಯಾರಪ್ಪ ಅವರು ಆ ನವದಂಪತಿಗಳು ಅಂತ, ಹೊಸ ಜೋಡಿಗಳು ಯಾರು ಅಂತ. ಯಾಕೆಂದರೆ ನಾನು ಅಂದುಕೊಂಡಿದ್ದು, ನನ್ನ ಮನಸ್ಸಲ್ಲಿ ಬಂದಿದ್ದು ಲಕ್ಷ್ಮೀನಾರಾಯಣರೇ ಹೊಸ ಜೋಡಿ ಅಂತ. ಯಾಕೆಂದರೆ ಸೃಷ್ಟಿನಲ್ಲಿ ಎಲ್ಲರನ್ನೂ ನಗಿಸೋರು ಅಳಿಸೋರು ಅವರೇನೆ. ಯಾಕೆಂದರೆ ಒಂದು ವಿಶೇಷವಾದಂತಹದ್ದು ಅನ್ನಮಯ್ಯ ತನಗಿರ್ತಕ್ಕಂಥ ಆ ಸಂತೋಷವಾದಂಥ ಸುಂದರವಾದಂಥ ಕ್ಷಣಗಳನ್ನು ಕಳೆಯುವಾಗ ನಿನಗೆ ಇದಕ್ಕಿನ್ನ ಇನ್ನೊಂದು ಜಗತ್ತಿದೆ ಅಂತ ತೋರಿಸಿದಂತಹದ್ದು, ಆ ಜಗತ್ತಿನಲ್ಲಿ ಇದಕ್ಕಿನ್ನ ಮತ್ತೊಂದು ಸೌಂದರ್ಯವೇ ಇಲ್ಲ ಅಂತಕ್ಕಂಥದ್ದು. ಆಗ ಆ ಸೌಂದರ್ಯ ಕಂಡದ್ದು ಶ್ರೀನಿವಾಸ. ಹಾಗೆ ನನ್ನ ಮನಸ್ಸಲ್ಲಿ ಬಂತು, ಈ ಸೃಷ್ಟಿಯಲ್ಲಿ ಅದ್ಭುತವಾದಂತಹ ಜೋಡಿಗಳು ಯಾರು ಅಂದಾಗ ನನಗೆ ಗೊತ್ತದ್ದು ಅವರೊಬ್ಬರೇ, ಲಕ್ಷ್ಮೀನಾರಾಯಣರೇ ಇರಬೇಕು ಇವರು ಅದ್ಭುತವಾದಂತಹ ಜೋಡಿ. ಅದಾದ ಮೇಲೆ ಗೊತ್ತಾಯಿತು ನಾನು ಸಹಿತ ಇಲ್ಲಿ ವೀಕ್ ಆಗ್ಬಿಟ್ನ ಅಂತ. ಅಲ್ಲ, ಕಲ್ಪನೆ ಇದೆಯಲ್ಲ ಎಷ್ಟು ಅದ್ಭುತವಾದಂಥದ್ದು, ಯಾವ ಮಹನೀಯರಿ ಕಲ್ಪನೆಯನ್ನು ಕಟ್ಟಿಕೊಂಡ್ರು, ಇದು ಮೆಚ್ಚುವಂತಹದ್ದು, ಸಂತೋಷ ಅದು. ಯಾಕೆಂದರೆ ನೋಡಿ, ಆ ಸಂತೋಷದ ಸನ್ನಿವೇಶ, ದುಃಖದ ಸನ್ನಿವೇಶ, ಅವರಿಬ್ಬರು ಒಂದು ಕಡೆ ಸೇರಲ್ಲ. ಅವರಿಬ್ಬರು ಒಂದು ಕಡೆ ಸೇರಿದ್ರೆ ಅದು ಆನಂದ ಬಾಷ್ಪವೇ. ಯಾಕೆಂದರೆ ಆ ಆನಂದ ಬಾಷ್ಪದಲ್ಲೇ ಬರ್ತಕ್ಕಂಥ ಆ ಕಣ್ಣೀರಿದೆಯಲ್ಲ, ಆ ಕ್ಷಣ ಅವರ ಮುಖದಲ್ಲಿ ಅಳುವಿನ ಮುಖವೂ ಅಲ್ಲ, ನಗುವಿನ ಮುಖವೂ ಅಲ್ಲ. ಆ ಮುಖದಲ್ಲಿರ್ತಕ್ಕಂಥ ಭಾವನೆಗಳೇ ಬೇರೆ ಆಗಿಬಿಟ್ಟಿರುತ್ತೆ. ಅದೇ ಬೇರೆ ಸಮಯದಲ್ಲಿ ಅಳುವಾಗ ನೋಡಿ ಅವ್ರ ಮುಖ ನೋಡಲಿಕ್ಕಾಗೋದಿಲ್ಲ. ಆ ಕ್ಷಣ ಆ ಮುಖವನ್ನು ನೋಡಿದ್ರೆ ನಮಗೂ ಬಹಳ ಸಂಕಟ ಅನಿಸುತ್ತೆ. ಆದರೆ ಈ ಆನಂದ ಬಾಷ್ಪದ ಮುಖ ಇದೆಯಲ್ಲ, ಆ ಕ್ಷಣದಲ್ಲಿ ಬರುವಂತಹ ಮುಖ, ಅವರೊಬ್ಬರಲ್ಲಿರ್ತಕ್ಕಂಥ ಆನಂದ ಬಾಷ್ಪ ಮತ್ತು ಎದುರುಗಡೆ ಇರ್ತಕ್ಕಂಥ ಪ್ರತಿಯೊಬ್ಬರ ಮುಖದಲ್ಲೂ ಆ ಭಾವನೆ ಬಂದ್ಬಿಡುತ್ತೆ. ಈ ಸೃಷ್ಟಿ ಎಂಥ ಒಂದು ವಿಶೇಷತೆ ಇದೆ. ಇರಲಿ, ಇನ್ನು ವಾಸ್ತು ಬಗ್ಗೆ ನಾನು ಹೇಳ್ತಾ ಬರ್ತಿದ್ದೆ. ನಿಜಕ್ಕೂ ವಾಸ್ತು ಮನೆ ನಗುಮುಖ ಯಾಕೆ ಆಗೋದಿಲ್ಲ, ಕಷ್ಟಪಟ್ಟು ಮನೆ ಕಟ್ಟಿಸಿ ಆ ಮನೇಲಿ ನಾವು ಯಾಕೆ ವಾಸ ಮಾಡೋಕ್ಕಾಗಲ್ಲ, ಅಥವಾ ಏನೋ ಬಾಧೆಪಟ್ಟು ಇನ್ನೂ ಸಾಲ ಮಾಡಿ ಮನೆ ಕಟ್ಟಿನೂ ಒಂದು ತಿಂಗಳಾಗಿರೋದಿಲ್ಲ, ಆವಾಗಲೇ ಆ ಮನೆ ಬೀದಿಗೆ ಇನ್ನೊಬ್ಬರು ಕೊಟ್ಟು ನಾವು ಬೇರೆ ಕಡೆ ಬಾಡಿಗೆಗೆ ಹೋಗ್ತೀವಿ, ನೀವು ಇಲ್ಲಿ ವಾಸ ಮಾಡಿ. ಎಷ್ಟೋ ಜನ ಕಷ್ಟಪಟ್ಟು ಮನೇನ ಬಂಗಲೆ ಅಂತ ಮನೆ ಕಟ್ಟಿಸ್ತಾರೆ, ಮನೇನ ಬಿಟ್ಟು ಇನ್ನೊಬ್ಬರಿಗೆ ಬೇರೆ ಕಡೆ ಲೋನ್ ಕಡೆ ಸಣ್ಣ ಗುಡಿಸಲು ಕೊಟ್ಟೋಗ್ತಾರೆ. ಮನೆ ಕಟ್ಟೋದು ಒಂದಷ್ಟು ಜನಕ್ಕೆ ಯೋಗ, ಯಾರೋ ಕಟ್ಟಿರ್ತಕ್ಕಂಥ ಮನೆಯಲ್ಲಿ ಅವರು ಸಾಮ್ರಾಜ್ಯವನ್ನು ಆಳ್ತಕ್ಕಂಥದ್ದು ಇನ್ನಷ್ಟು ಜನದ ಯೋಗ. ಇದೆಲ್ಲವೂ ನಡೆಯುತ್ತೆ. ಆದರೆ ಇದ್ರ ಹಿಂದೆ ಪ್ರತಿಯೊಂದು ಕಡೆಯೂ ಒಂದು ಸತ್ಯಾಂಶ ಇರುತ್ತೆ, ಅಲ್ಲೊಂದು ರಹಸ್ಯ ಅಡಗಿರುತ್ತೆ. ಅದನ್ನು ನಾವು ಭೇದಿಸುವಷ್ಟು ಸಮಯ ನಮಗಿಲ್ಲ. ಯಾರೇ ಆದರೂ ಕಷ್ಟಪಟ್ಟು ಮನೆ ಕಟ್ಟಿದಾಗ ಅಲ್ಲಿ ನೆಮ್ಮದಿ ಬೇಕು, ಸಂತೋಷ ಬೇಕು. ಸಂತೋಷ ಇಲ್ಲದಿದ್ದರೆ, ಅಲ್ಲಿ ನೆಮ್ಮದಿ ಇಲ್ಲದಿದ್ದರೆ, ಮನೆಗಿರುವ ಕುಟುಂಬದ ಸದಸ್ಯರು ಎಲ್ಲರೂ ಒಂದು ಕಡೆ ಸೇರಿ ಆ ಸಂತೋಷ ನಗುಮುಖ ನೋಡ್ಕೊಳ್ದಿರ ಇದ್ದರೆ ನೀವು ಮನೆ ಕಟ್ಟಿ ಪ್ರಯೋಜನ ಏನು? ಗುಡಿಸಲಲ್ಲಿದ್ದರೂ ವಾಸ ಇದೆ ನೋಡಿ. ಮನುಷ್ಯನಿಗೆ ಹಸಿವಾದಾಗ ಊಟ ಮಾಡಲಿಕ್ಕೆ ಸ್ಥಳ ಬೇಕು. ಸ್ಥಳ ನಾವೆಲ್ಲಿ ಊಟ ಮಾಡ್ತೀವಿ? ಒಳ್ಳೆ ಶುಭ್ರವಾದಂಥ ಸ್ಥಳಗಳಲ್ಲಿ ಕೂತು ಊಟ ಮಾಡ್ತೀವಿ. ಮನುಷ್ಯನಿಗೆ ತುಂಬ ಆಯಾಸ ಆಗಿ ಕಣ್ಣು ಎಳೆದಾಗ ನಿದ್ದೆ ಮಾಡೋಕ್ಕೆ ಸ್ಥಳ ಬೇಕು. ನಿದ್ದೆ ಮಾಡೋ ಸ್ಥಳನೂ ಸಾಧ್ಯವಾದಷ್ಟು ಒಳ್ಳೆಯ ಸ್ಥಳವನ್ನು ಆಯ್ಕೆ ಮಾಡ್ಕೊಳ್ತೀವಿ. ಫುಟ್ಪಾತಲ್ಲಿ ಮಲಗಿದ್ರೂ ನಿದ್ದೆ ಬರುತ್ತೆ. ಎಲ್ಲೋ ಒಂದು ಕಡೆ ಸ್ಮಶಾನ ಹತ್ತಿರ ಇದೆ, ಅಲ್ಲಿ ಸ್ಮಶಾನದಲ್ಲಿ ಎಲ್ಲವೂ ಸಹಿತ ಸಾಮಾನ್ಯಕ್ಕೆ ವ್ಯಕ್ತಿ ಸತ್ತ ಮೇಲೆ ಅಲ್ಲಿ ತೊಗೊಂಡು ಹಾಕೋದು ಗೊತ್ತಿರೋ ವಿಚಾರನೇ. ಸ್ಮಶಾನದಲ್ಲಿ ನಿದ್ದೆ ಮಾಡೋರು ಇದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಹಾಗೆ ದೊಡ್ಡ ಮೋರಿ ರಾಜಕಾಲವೇ ಇದ್ದರೆ ಅದರ ಪಕ್ಕದಲ್ಲೂ ನಿದ್ದೆ ಮಾಡೋರು ಇದ್ದಾರೆ. ಇದಕ್ಕೆ ಹಿರಿಯರು ಒಂದು ಗಾದೆ ಮಾತು ಹೇಳ್ತಾರೆ, ಚಿಂತೆ ಇಲ್ದವನಿಗೆ ಸಂತೆಯಲ್ಲಿ ನಿದ್ದೆ ಅಂತ. ಚಿಂತಲೆ ಅನ್ಕೊಂಡವನಿಗೆ ಸಂತಲೋನು ನಿದ್ರಾ ಅಂತ ತೆಲುಗಲ್ಲಿ, ಅದು ಕನ್ನಡದಲ್ಲೂ ಹಾಗೇ ಇದೆ. ಹಾಗೆ ಚಿಂತೆ ಅನ್ನೋದು ಮನುಷ್ಯನಿಗೆ ಅಷ್ಟು ಹತ್ತಿರಕ್ಕೆ ಬರುತ್ತೆ. ಆ ಚಿಂತೆ ಯಾವಾಗ ಬರುತ್ತೆ? ಆಗಿರುವಂಥ ವ್ಯತ್ಯಾಸಗಳಿಂದ ಬರುತ್ತೆ. ಇರಲಿ, ಗಾದೆ ಮಾತುಗಳು ಹೇಳಿದಾಗೆಲ್ಲ ನಮಗೆ ನಮ್ಮ ಅಜ್ಜಿನೇ ನಾಪವ್ರು. ಅಜ್ಜಿದೆ ಟ್ರೈನಿಂಗ್ ನನಗೆ, ನಮ್ಮಮ್ಮ ಹೇಳೋ ಮಾತೇ ನನಗೆ ಗೊತ್ತಾಗ್ತಾ ಇರೋದು. ಎಲ್ಲಿಂದ ಓದೋಣ ಈ ಪುಸ್ತಕಗಳಲ್ಲಿ? ನಾನು ಏನೇ ತಪ್ಪು ಮಾಡಲಿ, ಏನೇ ಸಂತೋಷವಾಗಿರಲಿ, ಆ ಕ್ಷಣ ಅವ್ರಿಗೆ ನಾನು ಬೇರೆ ಮಾತೇ ಆಡ್ತಾ ಇರಲಿಲ್ಲ, ಒಂದು ಗಾದೆ ಹೇಳ್ಬಿಡೋರು. ಈ ರೀತಿ ಗಾದೆ ಹೇಳ್ದಾಗ ನನಗೇನೋ ಒಂದು ಸಂತೋಷ. ಅದಕ್ಕೆ ಮನೆಯಲ್ಲಿ ಹಿರಿಯರು ಇರಬೇಕು. ಯಾಕೆಂದರೆ ಅವರ ಅನುಭವವನ್ನು ಗಾದೆಯ ರೂಪದಲ್ಲೂ ತಿಳಿಸೋರು. ಇರಲಿ, ಇದು ಒಂದು ಭಾಗ. ಆದರೆ ನಿಜಕ್ಕೂ ಹೇಳಬೇಕಂದ್ರೆ ವಾಸ್ತು ಚೆನ್ನಾಗಿರಬೇಕು, ಮನೆತನ ಚೆನ್ನಾಗಿರಬೇಕು, ಮನೇಲಿರ್ತಕ್ಕಂಥ ಸಮಸ್ಯೆಗಳಿಗೆ ಒಂದು ಪರಿಹಾರ ಬೇಕು. ಇತ್ತೀಚೆಗೆ ವಾಸ್ತು ಸಮಸ್ಯೆ ಇದೆ, ಮನೆ ಸಮಸ್ಯೆ ಇದೆ, ಅಥವಾ ಏನೋ ತೊಂದರೆ ಇದೆ ಅಂದರೆ ಕಂಪ್ಲೀಟಾಗಿ ಒಂದು ಬುಲ್ಡೋಜರ್ ತೊಗೊಂಬ, ಅಥವಾ JCB ತೊಗೊಂಬ, ಅಥವಾ ಒಂದು ಮೂಲೆ ಹೊಡೆಸು, ಅದಕ್ಕೆ ಇನ್ನೊಂದೇನೋ ಮಾಡು. ಅದಲ್ಲ, ಅದನ್ನು ಮೀರಿರ್ತಕ್ಕಂಥದ್ದು ಇವತ್ತು ನೀವು ತಿಳ್ಕೊಳ್ಳುವಂಥ ತಂತ್ರಸಾರ. ಅದಕ್ಕೆ ಅಂತಲೇ ಇರ್ತಕ್ಕಂಥದ್ದು ಹಲಸಿನ ಎಲೆ, ಅದಕ್ಕೆ ಅಂತಲೇ ಇರ್ತಕ್ಕಂಥದ್ದು ಔದುಂಬರದ ಎಲೆ,
ಅದಕ್ಕೆ ಅಂತ ಇರ್ತಕ್ಕಂಥದ್ದು ಒಂದು ದಾರದ ಉಂಡೆ ನೋಡಿ. ಇದರಿಂದ ಇವತ್ತು ತಂತ್ರಸಾರ ಇದೆ. ಆ ತಂತ್ರಸಾರವನ್ನು ಮನೆಯಲ್ಲಿ ಮಕ್ಕಳ ವಿದ್ಯಾಭ್ಯಾಸದಿಂದ ಮೊದಲುಕೊಂಡು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ತನಕ, ಮನೆ ಕುಟುಂಬ ಅನ್ಯೋನ್ಯತೆ ತನಕ ಎಲ್ಲ ಕಡೆಯಿಂದಲೂ ಅನುಕೂಲವಾಗಿರಲಿ ಅನ್ನೋದಕ್ಕೋಸ್ಕರನೇ ಇವತ್ತಿನ ಈ ತಂತ್ರಸಾರವನ್ನು ಬಹಳ ಅದ್ಭುತವಾಗಿ ನಾವು ತಿಳಿಸ್ತಾ ಇದ್ದೀವಿ. ಇದನ್ನು ತಾವೆಲ್ಲರೂ ತಿಳ್ಕೊಳ್ಳಿ. ಮುಂದಿನ ಭಾಗದಲ್ಲಿ ರಾಶಿಫಲದ ಬಗ್ಗೆ ತಿಳ್ಕೊಳ್ಳೋಣ. ರಾಶಿಫಲ ಆದ ನಂತರ ಹಿಂದಲೇ ತಂತ್ರಸಾರಕ್ಕೆ ಬರೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ಕೃಷಿಕ ರಾಶಿಫಲ ಪ್ರಾರಂಭ ಮಾಡೋಣ. ಖಂಡಿತಮ್ಮ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗಂಧನಾ ಮೃತ್ಯೋನ್ ವೃಕ್ಷೇಮಾಮೃತಾತ್. ತ್ರ್ಯಂಬಕೇಶ್ವರಾಯ ನಮಃ, ಅಗಸ್ತ್ಯೇಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ಮಹೇಶ್ವರಾಯ ನಮಃ, ಸಾಂಬ ಸದಾಶಿವಾಯ ನಮಃ. ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡ್ತಾ, ಪೌರ್ಣಮಿ, ಹುಣ್ಣಿಮೆ, ಗುರುವಾರದ ಹುಣ್ಣಿಮೆ ಅಂದರೆ ಅದು ಮಹತ್ತರವಾಗಿರ್ತಕ್ಕಂಥದ್ದು. ಮತ್ತೊಮ್ಮೆ ಹೇಳ್ತಿದ್ದೀನಿ, ಇವತ್ತು ಯಾವೆಲ್ಲ ವನಸ್ಸಿಗಳನ್ನು ಸಂಗ್ರಹಣ ಮಾಡ್ತೀರೋ ಎಲ್ಲ ವನಸ್ಸಿಗಳಿಗೂ ಮತ್ತಷ್ಟು ವಿಶೇಷವಾದಂಥ ಜೀವವೇ ಇರುತ್ತೆ. ಹಾಗಾಗಿ ವನಸ್ಸಿಗಳನ್ನು ಸಂಗ್ರಹಣ ಮಾಡುವಂಥ ಈ ಶುಭ ದಿನ ತಮ್ಮೆಲ್ಲರ ಮನೋಕಾಮನೆ ಬೇಗ ಸಿದ್ಧಿಯಾಗಲಿ, ಒಳ್ಳೆಯದಾಗಲಿ. ಜೊತೆಗೆ ಇವತ್ತು ಯಾರೆಲ್ಲ ಏನೆಲ್ಲ ಅನುಷ್ಠಾನಗಳನ್ನು ಮಾಡ್ತಿದ್ದೀರಿ, ಇವತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಇರಲಿ ಅಥವಾ ವಿಶೇಷವಾಗಿರ್ತಕ್ಕಂಥ ಆರಾಧನೆ ಇರಲಿ, ಹಾಗೆ ದೇವತಾ ದರ್ಶನ, ಪುಣ್ಯಕ್ಷೇತ್ರಗಳ ದರ್ಶನ ಮತ್ತು ಇವತ್ತು ನೀವು ಮಾಡುವಂಥ ತಂತ್ರ ಮಂತ್ರ ಯಂತ್ರದ ಒಂದು ಯಾವುದೇ ಒಂದು ಅನುಷ್ಠಾನ ಆದರೂ ಶೀಘ್ರ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಮೇಷರಾಶಿಯಲ್ಲಿರ್ತಕ್ಕಂಥವರು ಮನಸ್ಸು ಸ್ವಲ್ಪ ಚಂಚಲತೆ ಆದರೂ ಏನಾದರೂ ಒಂದು ಸಾಧನೆ ಮಾಡಬೇಕು ಎಂಬತಕ್ಕಂಥ ಸಾಧನೆಯ ಹಾದಿಯಲ್ಲಿ ತಾವಿದ್ದೀರಿ. ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಮಾಡ್ಕೊಳ್ಳುವಂಥದ್ದು, ಮನಸ್ಸಲ್ಲಿ ನೋವುಂಟು ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ತಾ ಇರುತ್ತೆ. ಅಂಜಬೇಕಾದ್ದಿಲ್ಲ, ಧೈರ್ಯವಾಗಿರಿ. ಮಾಡುವ ಪ್ರತಿಯೊಂದು ಕಾಯಕವೂ ಹೆಚ್ಚಿನ ಯಶಸ್ಸಿನ ಹಾಗೆ ಇರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಋಷಭ ಲಗ್ನದಲ್ಲಿರ್ತಕ್ಕಂಥವರು ಆರ್ಥಿಕ ಸಂಕಷ್ಟಗಳಿಂದ ಸ್ವಲ್ಪ ಮಟ್ಟಿಗೆ ಕಷ್ಟ ಅನುಭವಿಸಬೇಕಾಗತ್ತೆ. ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗದಿರೇ ಇರತಕ್ಕಂಥ ಪರಿಸ್ಥಿತಿಯಲ್ಲಿದ್ದೀರಿ. ಒಂದಷ್ಟು ಸರಿಯಾದ ಮಾರ್ಗದಲ್ಲಿ ಚಿಂತನೆ ಮಾಡಿದ್ರೆ ಅದರ ಫಲಾಫಲಗಳನ್ನು ಸಾಕಷ್ಟು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಸಾಧ್ಯವಾದಷ್ಟು ಕುಲದೇವರ ಅನುಗ್ರಹವನ್ನು ಪಡೀಲಿಕ್ಕಾಗಿ ತಾವು ಏನು ಶ್ರಮಿಸ್ತೀರೋ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಹಾಗೆ ಮಾಡುವ ಪ್ರತಿಯೊಂದು ಕಾಯಕವನ್ನು ಕುಲದೇವರ ಪ್ರಾರ್ಥನೆ ಮಾಡ್ತಾ ಲಕ್ಷ್ಮೀನಾರಾಯಣ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯನ್ನು ಅಥವಾ ಗಣಪತಿಯ ಆರಾಧನೆಯಿಂದ ವೃಷಭ ರಾಶಿಯವರು ಸಾಕಷ್ಟು ಒಳ್ಳೆಯ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವರು ದೂರಭಾರ ಪ್ರಯಾಣ ಬೆಳೆಸುವಂತಹ ಅಂದರೆ ಎಲ್ಲೇ ಪ್ರಯಾಣ ಹೊರಡಬೇಕಾದರೂ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನ ತೆಗೆದುಕೊಂಡು ತದನಂತರ ಆಚೆ ಹೊರಡತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಇವತ್ತು ಸಣ್ಣ ಪುಟ್ಟ ಮಕ್ಕಳಿಗೆ ಏನಾದರೂ ಒಂಚೂರು ತಿಂಡಿ ತಿನಿಸನ್ನು ಕೊಟ್ಟು ನಿಮ್ಮ ಮನೆದೇವರ ಪ್ರಾರ್ಥನೆ ಮಾಡೋದ್ರಿಂದ ಇನ್ನಷ್ಟು ಅನುಕೂಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಯನ್ನು ಕಾಣ್ತೀರಿ, ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ತೀರಿ, ದೂರಭಾರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತೀರಿ, ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂಥ ಯೋಗದಲ್ಲಿ ತಾವಿದ್ದೀರಿ. ಇವತ್ತು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಅಥವಾ ಮಹಾವಿಷ್ಣುವಿನ ಆರಾಧನೆ ಮಾಡೋದ್ರಿಂದ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನವನ್ನು ದೂರ ಮಾಡ್ಕೊಳ್ಬಹುದು, ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿಂತದಲ್ಲಿ ಕೋಪ ಇರುತ್ತೆ. ಕೋಪದಿಂದ ಮುಕ್ತರಾಗಬೇಕು, ಶಾಂತಿಯನ್ನು ಸಂದುಕೊಳ್ಬೇಕು. ಅದಕ್ಕಿಂತ ಮುಖ್ಯವಾಗಿ ಯಾರು ಏನು ಹೇಳಿದ್ರು ಸಹಿತ ಅದನ್ನು ಬೇರೊಂದು ಥರ ಆಲೋಚನೆ ಮಾಡಿದರೆ ಸಮಾಧಾನವಾಗಿ ಅದನ್ನು ಸ್ವೀಕರಿಸೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಮಧ್ಯಾಹ್ನ 12ರಿಂದ 4ರವರೆಗೂ ಬಹಳ ಅದ್ಭುತಕರವಾದಂತಹ ವಿಶೇಷವಾದಂಥ ಸಮಯ. ಈ ಸಮಯದಲ್ಲಿ ತಾವು ಅಂದುಕೊಂಡಷ್ಟು ಲಾಭವನ್ನೇ ಗಳಿಸ್ತೀರಿ, ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 2 ಗಂಟೆ 15 ನಿಮಿಷ ಈ ಸಮಯದಲ್ಲಿ ಯಾರಾದರೂ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಒಂದೆರಡು ಮಾತಾಡ್ತಕ್ಕಂಥದ್ದು ಅಥವಾ ಏನಾದರೂ ತಿಂಡಿ ತಿನಿಸನ್ನು ಕೊಡ್ತಕ್ಕಂಥದ್ದು ಅಥವಾ ಗಿಡಮರಗಳಿಗೆ ನೀರು ಹಾಕುವಂಥದ್ದು, ಇಂಥ ಒಂದು ಕಾಯಕವನ್ನು ಮಾಡಿದ್ರೂ ಹೆಚ್ಚಿನ ಫಲವನ್ನು ಇವತ್ತು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗುತ್ತೆ, ಮನಸ್ಸು ಚಂಚಲತೆ ಇರುತ್ತೆ. ಚಂದ್ರ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದಲ್ಲದ್ರಿಂದ ಇವತ್ತು ನಿಮ್ಮ ಮನಸ್ಸಲ್ಲಿ ಒಂದಷ್ಟು ಉದ್ವೇಗತನ ಜಾಸ್ತಿ ಮತ್ತು ಸಣ್ಣ ಸಣ್ಣ ವಿಚಾರಕ್ಕೂ ಕಣ್ಣೀರ ಹಾಕುವಂಥದ್ದು, ಯಾವುದಕ್ಕೂ ಸಹಿತ ಧೈರ್ಯ ಇಲ್ದಿರ ಅಂಜಿಕೆ ಪಡ್ತಕ್ಕಂಥದ್ದು. ನಡೆಯೋದೇನಿದೆಯೋ ನಡೆದೇ ನಡೆಯುತ್ತೆ, ಆಗೋದೇನಿದೆಯೋ ಆಗೇ ಆಗುತ್ತೆ.
ಆದರೆ ಆಗೋದಕ್ಕೆ ಮೊದಲು ಹೀಗಾಗೋಯ್ತಲ್ಲ ಹೀಗಾಗುತ್ತಲ್ಲ ಅಂತ ರೋದನೆ ಮಾಡತಕ್ಕಂಥದ್ದು ಸಮಂಜಸವಲ್ಲ. ಇವತ್ತು ನೀವು ಮಾಡುವಂತಹದ್ದು ಹಾಗೇನೇ ಇದೆ. ಹಾಗಾಗಿ ಇವತ್ತು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಮನೆಯಿಂದ ಆಚೆ ಹೊರಡುವಾಗ 1 ಚಿಟಿಕೆಯಷ್ಟು ಗೋಧಿ, 1 ಚಿಟಿಕೆಯಷ್ಟು ಕಡಲೆಬೇಳೆ ಎರಡನ್ನೂ ಸಹಿತ ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಒಂದಷ್ಟು ಧೈರ್ಯ ಸ್ಥೈರ್ಯವನ್ನು, ಮನಸ್ಸಿಗೆ ನೆಮ್ಮದಿಯನ್ನು, ಜೊತೆಗೆ ಕುಟುಂಬದಲ್ಲಿ ಒಂದು ಒಳ್ಳೆಯ ಸಂತೋಷದ ಆ ಕ್ಷಣವನ್ನು ತಾವು ಕಳೆಯಬಹುದು. ಹಾಗೆ ಇವತ್ತು ಸಾಧ್ಯವಾದರೆ ಕಪ್ಪು ಬಣ್ಣದ ಆಕಳನ್ನು ಮುಟ್ಟಿ ನಮಸ್ಕಾರ ಮಾಡಿ ಆಕಳಿಗೆ ಒಂದಿಷ್ಟು ಆಹಾರವನ್ನು ಅಂದರೆ ಒಂದಿಷ್ಟು ಗೋಗ್ರಾಸವನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಖಂಡಿತ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಅಂದುಕೊಂಡಷ್ಟು ಲಾಭವನ್ನು ಗಳಿಸ್ತೀರಿ. ದೂರಭಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತೀರಿ. ವ್ಯಾಪಾರ ವ್ಯವಹಾರವನ್ನು ಅಭಿವೃದ್ಧಿಪಡಿಸ್ಕೊಳ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಳ್ತೀರಿ. ಇವತ್ತು ಸಾಧ್ಯವಾದಷ್ಟು ಹೆಚ್ಚಿನ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತು ನೀವು ಮಾಡುವ ಕೆಲಸದಲ್ಲಿ ಅರ್ಥಪೂರ್ಣವಾದಂಥ ಬದುಕಿದೆ. ನಿಮ್ಮ ಮನಸ್ಸಲ್ಲಿ ಮಾಡುವ ಕೆಲಸವನ್ನು ನೀವು ಅರ್ಥೈಸಿಕೊಂಡು ಮತ್ತೊಬ್ಬರಿಗೆ ಅದನ್ನು ಸರಿಯಾದ ಮಾರ್ಗದಲ್ಲಿ ಕರ್ಕೊಂಡು ಹೋಗುವಂಥ ಚಿಂತನೆ ತಾವು ಮಾಡ್ತೀರಿ. ಅಷ್ಟೇ ಅಲ್ಲದಿರ ಇವತ್ತಿನ ದಿವಸ ತಾಯಿ ಶಂಕರಿ ಬನಶಂಕರಿಯನ್ನು ಅಥವಾ ಶಕ್ತಿ ದೇವತೆಯನ್ನು, ಗ್ರಾಮ ದೇವತೆಯನ್ನು ದರ್ಶನ ಮಾಡಿ ಆ ತಾಯಿಯ ಕೃಪಾಶೀರ್ವಾದಕ್ಕೆ ತಾವು ಪಾತ್ರರಾಗ್ತೀರಿ. ಒಳ್ಳೆ ಮನಸ್ಸಿನಿಂದ ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿಲುವು ತೀರ್ಮಾನ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಹಾಗೆ ಇವತ್ತು ನೀವು ಮಾಡುವ ಕೆಲಸದಲ್ಲಿ ಮತ್ತಷ್ಟು ಲಾಭ ಸಿಗಬೇಕಾದರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಸಣ್ಣದಾದಂಥ ಅಂದರೆ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಅಥವಾ ಇವತ್ತಿನ ದಿವಸ ನೋಡಿ, ದೇವಸ್ಥಾನ ಅಂದ ತಕ್ಷಣ ಒಂದು ಆಲೋಚನೆ, ಒಂದೊಂದು ಭಾಗಗಳಲ್ಲಿ ಒಂದೊಂದು ತರಹ ಆಲೋಚನೆಗಳು ನಡೀತಾ ಇದೆ, ಸೇವೆಗಳು ನಡೀತಾ ಇದೆ. ಇವತ್ತು ಹನುಮತ್ ಜಯಂತಿ ಅಂತ ಒಂದಷ್ಟು ಕಡೆ ಆರಾಧನೆ ಇದೆ. ಹನುಮತ್ ಜಯಂತಿ ಅಂತಿರೋದರಿಂದ ಇವತ್ತು ಹನುಮನ ಸಾನ್ನಿಧ್ಯಕ್ಕೆ ಹೋಗಿ ಬರ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ಬಹಳಷ್ಟು ಒಳಿತು. ಎಲ್ಲಿ ಹನುಮನ ಆಲಯ ಇದೆಯೋ ಅಲ್ಲಿ ಸ್ವಾಮಿಗೆ ಒಂದಿಷ್ಟು ನೈವೇದ್ಯವನ್ನು ಕೊಟ್ಟು ಸ್ವಾಮಿನ ದರ್ಶನ ಮಾಡಿ ಬನ್ನಿ. ಇವತ್ತು ಒಂದಷ್ಟು ಭಾಗಗಳಲ್ಲಿ ಹನುಮತ್ ಜಯಂತಿ ಅಂತ ಆಚರಣೆ ಮಾಡ್ತಿರೋದ್ರಿಂದ ಇವತ್ತು ಹನುಮತ್ ಜಯಂತಿಯನ್ನು ಯಾರು ಆಚರಣೆ ಮಾಡ್ತಿದ್ದರೋ, ಹನುಮನಿಗೆ ವಿಶೇಷವಾದ ಸೇವೆಯನ್ನು ನಡೆಸ್ತಿದ್ದೀರೋ ನಿಮ್ಮೆಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ನಮ್ಮಲ್ಲಿ ಯಾವುದೇ ಅನುಷ್ಠಾನ ಆದರೂ ದೇವರ ಅನುಷ್ಠಾನ, ದೇವರ ಪೂಜೆ, ದೇವರ ಕೈಂಕರ್ಯಗಳು ವರ್ಷಕ್ಕೆ ಒಂದು ಸತಿ ಬರ್ತಕ್ಕಂಥದ್ದಲ್ಲ, ವರ್ಷದ 365 ದಿವಸವೂ ಇರ್ತಕ್ಕಂಥದ್ದೇ. ಆದರೆ ಶ್ರದ್ಧಾಭಕ್ತಿಯಿಂದ ನಾವು ಒಳ್ಳೆಯ ಮನಸ್ಸಿನಿಂದ ನಾವು ಏನು ಹೆಜ್ಜೆ ಹಾಕಿದ್ರೂ ಅದರ ಫಲಾಫಲಗಳು ಸಾಕಷ್ಟು ಎಂಬತಕ್ಕಂಥದ್ದಿದೆ. ಹಾಗಾಗಿ ಸಿಂಹರಾಶಿಯವರು ಹನುಮತ್ ಜಯಂತಿಯ ಈ ಶುಭ ದಿನದಂದು ಹನುಮನ ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ ಕನ್ಯಾಲಗ್ನ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಳ್ತೀರಿ. ಆರೋಗ್ಯ ಮತ್ತು ಯಶಸ್ಸು, ಅದರಲ್ಲೂ ಮುಖ್ಯವಾಗಿ ಇವತ್ತಿನ ದಿವಸ ಕುಲದೇವರ ಅನುಗ್ರಹ, ಇದೆಲ್ಲವನ್ನು ಸಹಿತ ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗಫಲ ಕನ್ಯಾರಾಶಿಯವರಿಗಿದೆ. ಆದರೆ ಕನ್ಯಾರಾಶಿಯವರ ಮನಸ್ಸು ಸ್ವಲ್ಪ ಚಂಚಲತೆ ಜಾಸ್ತಿ ಇದೆ. ಆ ಚಂಚಲತೆಯಿಂದ ಮುಕ್ತರಾಗಿ ಒಂದಿಷ್ಟು ಒಳಿತನ್ನು ನೀವು ಸಿದ್ಧಿಪಡಿಸ್ಕೊಳ್ಳೋದ್ರಿಂದ ಫಲಾಫಲಗಳನ್ನು ಮತ್ತಷ್ಟು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಶೇಖ ತುಲಾರಾಶಿಯಿಂದ. ಖಂಡಿತಮ್ಮ. ಇನ್ನು ತುಲಾರಾಶಿ. ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಈ ಶುಭ ದಿನ ಹುಣ್ಣಿಮೆ. ಇವತ್ತು ತಾವು ಅಂದುಕೊಂಡಿದ್ದನ್ನು ಸಾಧನೆ ಮಾಡುವಂಥ ದಿನ, ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ಇವತ್ತು ಅದೃಷ್ಟ ಎಂಬತಕ್ಕಂಥದ್ದು ಮಧ್ಯಾಹ್ನ 12ರಿಂದ 4 ತನಕ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಸಡಗರ ಸಂಭ್ರಮದಿಂದ ವಿಶೇಷವಾಗಿರ್ತಕ್ಕಂತಹ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು, ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಮತ್ತಷ್ಟು ಪ್ರಗತಿಯನ್ನು ಕಾಣ್ತಕ್ಕಂಥದ್ದು, ಒಳ್ಳೆಯ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗಫಲ ಇರತಕ್ಕಂಥದ್ದು. ಆದರೂ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ ಒಂದಷ್ಟು ಗ್ರಾಮ ದೇವತೆಗೋ ಅಥವಾ ಮಹಾವಿಷ್ಣು ಸಾನ್ನಿಧ್ಯಕ್ಕೋ ಹೋಗಿ ಒಂದು ದೇವರ ದರ್ಶನ ಮಾಡಿ ಸಣ್ಣ ಪುಟ್ಟ ಮಕ್ಕಳಿಗೆ ಏನಾದರೂ ತಿಂಡಿ ತಿನಿಸನ್ನು ಕೊಟ್ಟೊಂದು ಪ್ರಾರ್ಥನೆ ಮಾಡೋದ್ರಿಂದ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ ತುಲಾರಾಶಿಯವರು. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಣಕಾಸಿನ ಬಗ್ಗೆ ಒಂದಿಷ್ಟು ಸಮಸ್ಯೆಗಳಾಗಬಹುದು. ಯಾಕೆಂದರೆ ಮನಸ್ಸು ಚಂಚಲತೆ ಇರೋದ್ರಿಂದ ಹಣಕಾಸಿನ ಬಗ್ಗೆ ಒಂದಷ್ಟು ತೊಂದರೆ ತಾಪತ್ರೆ ಅನ್ನಿಸ್ಕೊಳ್ಬಹುದು. ಆದರೂ ಸಹಿತ ಸಮಾಧಾನವಾಗಿದ್ದು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೆ ಇವತ್ತು ನೀವು ಏನು ಮಾಡಬೇಕಾಗಿದೆಯೋ ಆ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಅಡ್ಡಿ ಆತಂಕ ಅಂತಕ್ಕಂಥದ್ದು, ಮನಸ್ಸು ಇಷ್ಟ ಇಲ್ಲದಿದ್ದರೂ ಬಲವಂತವಾಗಿ ಆ ಕೆಲಸವನ್ನು ಮಾಡಬೇಕಾಗಿರ್ತಕ್ಕಂಥದ್ದು, ಅಥವಾ ಯಾರೊಬ್ಬರು ನಿಂದನೆ ಮಾಡೋರು ಇದ್ದರೂ ಸಹಿತ ಅವ್ರ ಜೊತೆಲೇ ಇದ್ದು ನಿಮ್ಮ ಸ್ನೇಹವನ್ನು ಬೆಳೆಸಬೇಕಾಗಿರ್ತಕ್ಕಂಥದ್ದು, ಮನಸ್ಸು ಒಪ್ಪದಿದ್ದರೂ ಮನಸ್ಸಿಗೆ ಬಲವಂತವಾಗಿ ಆ ಕೆಲಸವನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗಫಲ ಇವತ್ತು ವೃಶ್ಚಿಕ ರಾಶಿಯವರಿಗಿದೆ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಒಂದಷ್ಟು ಕಾಳಜಿ ಇಟ್ಕೊಳ್ಬೇಕು.
ಹಾಗೆ ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದು ಯಶಸ್ಸನ್ನು ಕಾಣಬೇಕಾದರೆ ನಿಮ್ಮ ಕುಲದೇವರ ಪ್ರಾರ್ಥನೆ, ನಿಮ್ಮ ಮಾತೃಶ್ರೀಯವನ್ನ ಅಂದರೆ ನಿಮ್ಮ ತಾಯಿಯ ಪಾದಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು, ಹಾಗೆ ಅಶ್ವತ್ಥ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವಿದೆ. ಹಾಗಾಗಿ ಹನುಮತ್ ಜಯಂತಿ ಅಂತಲೂ ಇರ್ತಕ್ಕಂಥದ್ರಿಂದ ವೃಶ್ಚಿಕ ರಾಶಿಯವರು ತಪ್ಪದೇರ ಇವತ್ತು ಹನುಮನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಹನುಮನ ಆಲಯಕ್ಕೆ ಹೋಗಿ ಬರ್ತಕ್ಕಂಥದ್ದು, ಶ್ರೀರಾಮಚಂದ್ರನ ಸದ್ಭಕ್ತನಾದಂಥ ಮಾರುತಿ ಪ್ರಸನ್ನ ಆಂಜನೇಯ ಸ್ವಾಮಿಯ ಸಾನ್ನಿಧ್ಯಕ್ಕೆ ಬಂದು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬತಕ್ಕಂಥ ರಾಮನಾಮವನ್ನು ಅಲ್ಲಿ ಪಠನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ನಿಮ್ಮ ವರ್ಚಸ್ಸು ತೇಜಸ್ಸು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಾಡುವಂಥ ಪ್ರತಿಯೊಂದು ಕಾಯಕವೂ ಅತ್ಯದ್ಭುತವಾಗಿರ್ತಕ್ಕಂಥದ್ದೇ. ಒಳ್ಳೆಯ ಯಶಸ್ಸಿನ ಹಾದಿಯಲ್ಲಿ ತಾವಿರೋದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ತಂದುಕೊಳ್ತೀರಿ. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣದಂಥ ರೀತಿಯಲ್ಲಿರ್ತೀರಿ. ಇವತ್ತಿನ ದಿವಸ ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸ ಆಗ್ಬೋದು. ಅರ್ಧ ತಲೆನೋವು, ಮೈಕೈ ನೋವು ಅಥವಾ ಅಲರ್ಜಿ, ಅಜೀರ್ಣ ಸಮಸ್ಯೆಗಳು ಇದು ನಿಮ್ಮನ್ನು ಬಾಧಿಸಬಹುದು. ಹಾಗಾಗಿ ಧನುರಾಶಿಯಲ್ಲಿರ್ತಕ್ಕಂಥವರು ಒಂದೆರಡು ತುಳಸಿ ದಳವನ್ನು ವಿಷ್ಣು ಪಾದದ ಮೇಲೆ ಇಟ್ಟು ಆ ತುಳಸಿಯನ್ನೇ ನೀವು ಪ್ರಸಾದ ರೂಪದಲ್ಲಿ ಸ್ವೀಕರಿಸೋದ್ರಿಂದ ಆರೋಗ್ಯ ವೃದ್ಧಿ ಆಗುತ್ತೆ. ಅಷ್ಟೇ ಅಲ್ಲದೆ ಮಧ್ಯಾಹ್ನ ನೀವು ಆಹಾರವನ್ನು ಸ್ವೀಕರಿಸೋದಕ್ಕೂ ಮುನ್ನ ಒಂದಷ್ಟು ಪಶುಪಕ್ಷಿ ಪ್ರಾಣಿಗಳಿಗೆ ಒಂದಿಷ್ಟು ಆಹಾರವನ್ನು ಉಣಬಡಿಸಿ ತದನಂತರ ನೀವು ಪ್ರಸಾದವನ್ನು ಸ್ವೀಕರಿಸುವಂಥದ್ದು ಮತ್ತಷ್ಟು ವಿಶೇಷ ಅನಿಸುತ್ತೆ. ಇವತ್ತು ಸಂಧ್ಯಾಕಾಲ ತಪ್ಪದಿರ ತಾವು ಮಾಡಬೇಕಾಗಿರ್ತಕ್ಕಂಥದ್ದು, ಅಂಗೈಯಲ್ಲಿ ಒಂದು ಚಿಟಿಕೆಯಷ್ಟು ಅರಿಶಿಣ ಪುಡಿಯನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅರಿಶಿಣದ ಮುದ್ದೆಯನ್ನಾಗಿ ತಯಾರು ಮಾಡಿ ಅದನ್ನು ಹಸಿರು ಎಲೆಗಳ ಮೇಲಿಟ್ಟು ಒಂದು ಪ್ರಾರ್ಥನೆಯನ್ನು ಸಲ್ಲಿಸೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಇವತ್ತು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಕರ ರಾಶಿ. ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಶುಕ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಹಣಕಾಸಿನ ಬಗ್ಗೆ ಆಲೋಚನೆ ಇಲ್ಲ, ಆದರೆ ಮಾಡೋ ಕೆಲಸದಲ್ಲಿ ಸ್ವಲ್ಪ ಚಂಚಲತೆ ಇದೆ. ದೂರಭಾರ ಪ್ರಯಾಣ ಮಾಡಬೇಕು ಎಂಬತಕ್ಕಂಥ ಆಸೆ, ಆದರೆ ಅಷ್ಟು ಸಮಂಜಸವಾಗಿರ್ತಕ್ಕಂಥ ಕಾಲ ಅಲ್ಲ. ಹಾಗೆ ನಿಮ್ಮ ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸ ಆಗ್ಬೋದು. ಮಕರ ಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಜವಾಬ್ದಾರಿಯುತವಾದಂಥ ಕಾಯಕವನ್ನು ಮಾಡಿ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡ್ರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಇವತ್ತು ತಾಯಿ ಶಂಕರಿ, ಬನಶಂಕರಿಯನ್ನು ಅಥವಾ ಶಕ್ತಿ ದೇವತೆಯನ್ನು, ಗ್ರಾಮ ದೇವತೆಯನ್ನು ಇವತ್ತು ನೀವು ಆರಾಧನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಷ್ಟೇ ಅಲ್ಲದಿರ ಇವತ್ತಿನ ದಿವಸ ಔದುಂಬರ ವೃಕ್ಷಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ಬರೋದ್ರಿಂದ ಔದುಂಬರ ವೃಕ್ಷಕ್ಕೆ ಪ್ರಾರ್ಥನೆ ನಮಸ್ಕಾರದಿಂದ ಸಾಕಷ್ಟು ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರ್ಥಿಕ ಸಂಕಷ್ಟಗಳು ಒಂದಷ್ಟು ಎದುರಾಗ್ಬೋದು. ಮನಸ್ಸು ನೆಮ್ಮದಿ ಇಲ್ಲದಿರತಕ್ಕಂಥದ್ದಾಗ್ಬೋದು. ಅಧಿಕವಾದಂತಹ ಚಂಚಲತೆ ಆಗ್ಬೋದು. ಸಾಕಷ್ಟು ಜನ ಮೋಸ ಮಾಡೋರೇ ನಿಮ್ಮ ಹಿಂದೆ ಮುಂದೆ ಸುತ್ತಿರುತ್ತಿರ್ಬೋದು. ಯಾಕೆಂದರೆ ಮನುಷ್ಯನ ಗ್ರಹಗತಿಗಳು ಸರಿಯಿಲ್ಲ ಅಂದಾಗ ಅಂಥವರ ಅಟ್ಟಹಾಸ ಸಾಕಷ್ಟು ಆಗುತ್ತೆ. ಇಲ್ಲಿ ಬಹಳ ಎಚ್ಚರಿಕೆಯ ನಡೆಯಬೇಕು. ಹಾಗೆ ಸಾಧ್ಯವಾದಷ್ಟು ಇವತ್ತು ಯಾವುದೇ ಒಂದು ವಿಚಾರವನ್ನು ಭಾಳ ದೂರದಾಗಿ ತಲೆ ಕೆಡಿಸ್ಕೊಳ್ದಿರ ಅಲ್ಲಿಂದಲ್ಲೇ ಮರೆತು ಹೊಸ ಕೆಲಸದ ಬಗ್ಗೆ ಚಿಂತನೆ ಮಾಡ್ತಾ ಹೊರಟ್ರೆ ಒಂದಿಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಮಾಡಿದ್ರೂ ಮಾರುತಾತ್ಮಜ ಪ್ರಸನ್ನ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅಥವಾ ನಿಮ್ಮ ಕುಲದೇವರ ಅನುಗ್ರಹ ಪಡಿತಕ್ಕಂಥದ್ದು, ಮಾತಾಪಿತೃಗಳ ಪಾದಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಕುಂಭಲಗ್ನದಲ್ಲಿರ್ತಕ್ಕಂಥವರು ಒಂದಿಷ್ಟು ಒಳಿತನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿದೆ ಅಂದಾಗ ನಿಮ್ಮ ವರ್ಚಸ್ಸು ತೇಜಸ್ಸು, ತಾವು ಮಾಡ್ತಾ ಇರ್ತಕ್ಕಂಥ ಕೆಲಸ, ನಿಮ್ಮ ವೃತ್ತಿಯಲ್ಲಿ ಅಭಿವೃದ್ಧಿ ಎಲ್ಲವನ್ನೂ ಸಹಿತ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಯಾವುದು ಬೇಡವೋ ಅದರ ಕಡೆ ಚಿಂತನೆ ಮಾಡ್ತೀರಿ. ಯಾವುದು ಬೇಕು ಅಂತ ಮನೆಯಲ್ಲೆಲ್ಲರೂ ಅಪೇಕ್ಷೆ ಪಡ್ತಾರೋ ಅದರಿಂದ ದೂರ ಇರ್ತೀರಿ. ಅಂದರೆ ನಿಮ್ಮನ್ನು ಇವತ್ತು ಅರ್ಥ ಮಾಡ್ಕೊಳ್ಳೋದಕ್ಕಾಗಲ್ಲ. ನಿಮ್ಮ ಮನಸ್ಸು ನಿಮ್ಮ ಕೈಲಿರೋದಿಲ್ಲ. ಅಧಿಕವಾದಂಥ ಚಂಚಲತೆ ಇರೋದ್ರಿಂದ ಏನೇ ಆದರೂ ಹಾಕುವ ಪ್ರತಿ ಹೆಜ್ಜೆ ಭಾಳ ಜೋಪಾನ. ಯಾರೋ ಏನೋ ಮಾತಾಡ್ತಾರೆ ಅಂತ ಒಂದು ಹೆಜ್ಜೆ ಮುಂದೆ ಹಾಕಿ ಅಲ್ಲಿ ಕಣ್ಣೀರು ಹಾಕೋಕೆಯನ್ನು ಎಲ್ಲರ ಮಾತನ್ನು ಆಲಿಸಿ ನಿಮ್ಮ ಮನಸ್ಸಲ್ಲಿ ತೀರ್ಮಾನ ತೆಗೆದುಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಸುಂದರವಾಗಿರ್ತಕ್ಕಂಥ ಪ್ರಕೃತಿ ಮನುಷ್ಯನ ಕಷ್ಟಗಳಿಗೂ ಹೌದು, ಔಷಧಿಗಳಿಗೂ ಹೌದು. ಬಹಳ ವಿಶೇಷವಾಗಿರ್ತಕ್ಕಂಥ ವನಸಿರಿಯನ್ನ ಒಳಗೊಂಡಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಪ್ರಕೃತಿ. ಪ್ರಕೃತಿಯ ಮಡಿಲಿನಲ್ಲಿ ಕಂಡು ಕೇಳರಿಯದಂತ ವಿಶೇಷವಾಗಿರ್ತಕ್ಕಂಥ ವನಸಿರಿಯನ್ನ ನಾನ್ ನಿಮ್ಮ ಮುಂದೆ ತಗೊಂಡು ಬರ್ತಾ ಇದ್ದೇನೆ.
ದಟ್ಟವಾದ ಅರಣ್ಯಗಳಲ್ಲಿ ಸಂಚಾರವನ್ನ ಮಾಡಿ ತಂದಿರತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ವನಸಿರಿ. ನಿಮ್ಮೆಲ್ಲರ ಸಮಸ್ಯೆಗಳಿಗೆ ಅದ್ಭುತ ಪರಿಹಾರ ವೀಕ್ಷಿಸಿ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ಈಗ ತಂತ್ರಸಾರವನ್ನು ಪ್ರಾರಂಭ ಮಾಡೋದಾ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತಂತ್ರಸಾರ ಪ್ರಾರಂಭಕ್ಕೂ ಮುನ್ನ ಇಲ್ಲಿ ಕಲಶಾರಾಧನೆ ನಡೀತಾ ಇದೆ. ಕಲಶಗಳಿಗೆ ಪ್ರಾರ್ಥನೆ ಮಾಡಿ, ಗಣಪತಿಯನ್ನು ಪ್ರಾರ್ಥನೆ ಮಾಡಿ, ಪ್ರತಿಯೊಬ್ಬರೂ ಅಷ್ಟೇ ಇವತ್ತು ಸಾಧ್ಯವಾದರೆ ಈ ತಂತ್ರಸಾರವನ್ನು ಮಾಡುವಾಗ 2 ಕಳಶಗಳನ್ನು ಇಟ್ಟು ಅದನ್ನು ಆರಾಧನೆ ಮಾಡತಕ್ಕಂಥದ್ದು ಬಹಳ ಉತ್ತಮ. ಯಾಕೆಂದರೆ ಆ ಕಳಶದಲ್ಲಿ ಗಂಗೆ ಚೇಮನೆ ಜೀವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಗು ಪವಿತ್ರವಾಗಿರ್ತಕ್ಕಂಥ ಗಂಗಾದಿ ಸಕಲ ತೀರ್ಥಗಳನ್ನು ಈ ಕಳಶಕ್ಕೆ ಆವಾಹನೆ ಮಾಡಿ ನಂತರ ಆ ಕಳಶ ಜಲವನ್ನು ಪ್ರೋಕ್ಷಣೆ ಮಾಡಿ ಶುರು ಮಾಡುವಂತಹದ್ದು ಒಂದು ಕ್ರಮ. ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹಾಗಾಗಿ ಕಳಶಕ್ಕೆ 2 ಪ್ರಾರ್ಥನೆಯನ್ನು ಮಾಡೋಣ. ಮೊದಲು ಓಂ ಗಣಾನಾಂತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಿವಸ್ಸೇದ ಸಾದನಂ. ಓಂ ಭೂಃ ಗಣಪತಿಂ ಆವಾಹಯಾಮಿ. ಓಂ ಭುವಃ ಗಣಪತಿಂ ಆವಾಹಯಾಮಿ. ಓಂ ಸುವಃ ಗಣಪತಿಂ ಆವಾಹಯಾಮಿ. ಭೂರ್ಭುವಃ ಸ್ವಃ ಗಣಪತಿಂ ಆವಾಹಯಾಮಿ. ಸ್ಥಾಪಯಾಮಿ ಪೂಜಯಾಮಿ. ಗಣಪತಿಯನ್ನು ಆದಿಪೂಜಿತನೂ ಅಗ್ರಗಣ್ಯನೂ ಆದಂತಹ ಗಣಪನ ಪ್ರಾರ್ಥನೆ ಮಾಡಿ ಇವತ್ತು ನಾವು ಮಾಡುವಂತಹ ಈ ತಂತ್ರಸಾರದ ರಹಸ್ಯಗಳನ್ನು ನಾವು ತಿಳ್ಕೊಳ್ಳೋಣ. ಅದಕ್ಕಾಗಿ ಗಣಪತಿಯನ್ನು ಸ್ಥಾಪನೆ ಮಾಡಿದ್ದಾಯಿತು. ಗಣಪತಿಗೆ ಧೂಪದೀಪ ನೈವೇದ್ಯ ಆಗಬೇಕಾಗಿದೆ. ಧೂಪದೀಪ ನೈವೇದ್ಯವನ್ನು ಮಾಡಿ ಸ್ವಾಮಿಗೆ ಹಚ್ಚಿರ್ತಕ್ಕಂಥ ದೀಪದಲ್ಲೇ ಆರತಿ. ನೀವು ಅಷ್ಟೇ ಇದೆಲ್ಲವನ್ನೂ ಸಹಿತ ನಾವು ಸ್ಪೀಡ್ ಹೇಳಿದ್ರೂ ನೀವು ಅದಕ್ಕೆ ಬೇಕಾದಂಥ ರೀತಿ ವ್ಯವಸ್ಥೆ ಮಾಡಿಕೊಂಡೇ ಮುಂದುವರಿಸಬೇಕು. ಓಂ ದಶಾಂಗಂ ಗೋಗುಲಂ ಧೂಪಂ ಸುಗಂಧಂಚ ಸುಮನೋಹರಂ ಕಪಿಲಾಗ್ರತ ಸಂಹಿಕ್ತಂ ಧೂಪೋಯಂ ಪ್ರತಿಗೃಹ್ಯತಾಂ. ವನಸ್ಪತಿರಸೋತ್ಪನ್ನೋ ಗಂಧಾಢ್ಯೋ ಗಂಧವುತ್ತಮಃ ಆಗ್ನೇಯಃ ಸರ್ವದೇವಾನಾಂ ಧೂಪೋಯಂ ಪ್ರತಿಗೃಹ್ಯತಾಂ. ಧೂಪಮಾಗ್ರಾಪಯಾಮಿ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತು. ಧೂಪ ಒಂದು ಹಣ್ಣಲ್ಲಿ ಚುಚ್ಚಿಕೊಡಿ. ಧೂಪ ಆಯಿತು, ದೀಪ ಆಯಿತು, ನೈವೇದ್ಯ ಆಯಿತು, ಗಣಪತಿಗೆ ನಾವು ಪ್ರಾರ್ಥನೆ ಮಾಡಿದ್ದಾಯಿತು. ಕಳಶದಲ್ಲಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಕಲಶವನ್ನು 2 ತಾಮ್ರದ ಚೊಂಬಾದರೂ ಪರವಾಗಿಲ್ಲ, ಅಥವಾ ಸ್ಟೀಲ್ ಇದ್ದರೂ ಪರವಾಗಿಲ್ಲ, ನಿಮ್ಮ ಶಕ್ತಿ ಅನುಸಾರ, ಅಥವಾ ಮೇಲೆ ಕಾಯೇ ಇಡಬೇಕು ಅಂತ ಏನಿಲ್ಲ. 2 ಲೋಟದಲ್ಲಿ ನೀರಿಟ್ಟು ಅದರ ಮೇಲೆ ಮಾವಿನ ಸೊಪ್ಪು ಅಥವಾ ವಿಶೇಷವಾಗಿರ್ತಕ್ಕಂಥ ಆಲದ ಎಲೆ ಅಥವಾ ಅಶ್ವತ್ಥದ ಎಲೆ ಇಂತಹದ್ದನ್ನು ಸಹಿತ ಇಡ್ಬೋದು. ಅಶ್ವತ್ಥ ಆಲ ಇದನ್ನೂ ಸಹಿತ ನೀವು ಆ ತಾಮ್ರ ಚೊಂಬ ಮೇಲಿಟ್ಟು ಕಾಯಿ ಇದ್ದರೂ ಆಯಿತು ಇಲ್ಲಿದ್ದರೂ ಆಯಿತು ಕಲಶವನ್ನು ಆವಾಹನೆ ಮಾಡಿ ಕಲಶದ ಮೇಲೆ ನಿಮ್ಮ ಹಸ್ತವನ್ನು ಕಲಶದ ಮೇಲಿಟ್ಟು ಕಲಶದಲ್ಲಿ ಗಂಗೆಯ ಚೇಮನೆ ಚೇವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಕಲಶದಲ್ಲಿ ಇಷ್ಟು ಅರಿಶಿನ ಕುಂಕುಮವನ್ನು ಹಾಕಿ ಕಲಶದಲ್ಲಿ ಗಂಗಾದಿ ಸಕಲ ತೀರ್ಥಗಳನ್ನು ಎಲ್ಲ ತೀರ್ಥಗಳು ಸಹಿತ ಇದರಲ್ಲಿ ಆವಾಹನೆ ಆಗಲಿ ಅಂತ ನಿಮ್ಮ ಮನಸ್ಸಲ್ಲಿ ಸಂಕಲ್ಪ ಮಾಡಿ. ಇದು ಮನಸ್ಸು ಪೂಜೆ ಅಂತ ಹೇಳ್ತಾರೆ. ಮಾನಸ ಪೂಜೆ ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥದ್ದು. ಗಂಗಾದಿ ಸಕಲ ತೀರ್ಥಗಳನ್ನು ಸಹಿತ ಆವಾಹನೆ ಆದ ನಂತರ ಧೂಪದೀಪ ನೈವೇದ್ಯ ಮಾಡಿ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ ಕಲಶದಲ್ಲಿರ್ತಕ್ಕಂಥ ಜಲವನ್ನು ನೀವು ಈ ಒಂದು ಅನುಷ್ಠಾನ ಮಾಡೋ ಸ್ಥಳಕ್ಕೆ ಪ್ರೋಕ್ಷಣೆ ಮಾಡತಕ್ಕಂಥದ್ದು. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಓಂ ಗಂಗಾಯ ನಮಃ. ಓಂ ಯಮುನಾಯ ನಮಃ. ಸರಸ್ವತ್ಯೇ ನಮಃ. ನರ್ಮದಾಯ ನಮಃ. ಕಾವೇರಿ ನಮಃ. ಗಂಗಾದಿ ಸಕಲ ತೀರ್ಥಾಯ ನಮಃ. ಮೂಲ ಪ್ರಕೃತೇ ನಮಃ. ವಿಕೃತೇ ನಮಃ. ವಿದ್ಯಾಯ ನಮಃ. ಸರ್ವಭೂತದ ಪ್ರದಾಯ ನಮಃ. ಶ್ರದ್ಧಾಯ ನಮಃ. ವಿಭೂತೇ ನಮಃ. ಸುರಭ್ಯೇ ನಮಃ. ಪರಮಾತ್ಮಕೇ ನಮಃ. ವಾಚೇ ನಮಃ. ಪದ್ಮಾಲೇ ನಮಃ. ಓಂ ಸರ್ವಮಂಗಳ ಮಾಂಗಲ್ಯಾದಿ ಲಕ್ಷ್ಮೀನಾರಾಯಣಾಭ್ಯಾಂ ನಮಃ. ಕಲಶ ಜಲ ತಗೊಳ್ಳಿ. 2 ಕಲಶದಲ್ಲಿರ್ತಕ್ಕಂತಹ ಜಲವನ್ನು ಕಾಯಿ ಪಕ್ಕದಲ್ಲಿಟ್ಟು ಸ್ವಲ್ಪ ಸ್ವಲ್ಪ 2 ಜಲ ಒಂದು ಕಡೆ ಸೇರಿಸ್ಕೊಳ್ತಕ್ಕಂಥದ್ದು. ಸರ್ವಮಂಗಳ ಮಾಂಗಲ್ಯಾದಿ ಲಕ್ಷ್ಮೀರ್ದೇವತಾಭ್ಯೋ ನಮಃ. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ. ಆ ಜಲದಲ್ಲಿದ್ದರೆ ಕಳಶದ ಜಲವನ್ನು ಪ್ರೋಕ್ಷಣೆ ಮಾಡತಕ್ಕಂಥದ್ದು. ಪ್ರೋಕ್ಷಣೆ ಮಾಡಿ ಸ್ಥಳವನ್ನು ಶುದ್ಧಿ ಮಾಡಿಕೊಳ್ಬೇಕು. ಶುದ್ಧಿ ಆಯಿತು. ಈಗ
ಬೇಕಾಗಿರ್ತಕ್ಕಂತಹ ಪದಾರ್ಥಗಳೇನು ಎಂಬತಕ್ಕಂಥದ್ದನ್ನು ಒಮ್ಮೆ ನಾನು ತಿಳಿಸ್ಕೊಡ್ತೀನಿ. ಈಗಾಗಲೇ ನಿಮಗೆ ತಿಳಿಸಿದ್ದೀವಿ, ಆದರೂ ಮತ್ತೊಮ್ಮೆ ಹಲಸಿನ ಎಲೆ 9. ಹಲಸಿನ ಎಲೆ ತಾವು ನೋಡ್ತಾ ಇದ್ದೀರಿ, ಎಲ್ಲರಿಗೂ ಸಿಗುವಂತಹದ್ದು, ಈಗಂತೂ ಯಥೇಚ್ಛವಾಗಿ ಸಿಗುತ್ತೆ. ಈ ಹಲಸು ಭಾಳ ವಿಶೇಷವಾಗಿರ್ತಕ್ಕಂಥದ್ದು, ತಂತ್ರಗಳಿಗೆ ಶೀಘ್ರ ಫಲವನ್ನು ಕೊಡ್ತಕ್ಕಂಥದ್ದು. ಇನ್ನು ವಿಳೆದೆಲೆ ನಾನು ತೋರಿಸ್ಬೇಕಾದ್ದೇ ಇಲ್ಲ, ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ವಿಳೆದೆಲೆ ಇದು ತಂತ್ರಸಾರದಲ್ಲಿ ಲಕ್ಷ್ಮಿಯನ್ನು ಆಕರ್ಷಣೆ ಮಾಡಲಿಕ್ಕೆ, ಶೀಘ್ರ ಫಲವನ್ನು ಸಿದ್ಧಿಪಡಿಸ್ಕೊಳ್ಳಿಕ್ಕೆ. ನಿಂಬೆಹಣ್ಣು ತಂತ್ರ ಮಂತ್ರ ಯಂತ್ರಕ್ಕೂ ಹೌದು, ಆರೋಗ್ಯಕ್ಕೂ ಹೌದು, ವಾಸ್ತುಗೃಹದಲ್ಲಿ ಇರ್ತಕ್ಕಂಥ ದೋಷ ದೂರ ಮಾಡಲಿಕ್ಕೂ ಹೌದು. ಇನ್ನು 3 ಬಣ್ಣದ ಕುಂಕುಮ ಅಂತ ಹೇಳಿದೆ. ಆದರೆ ನಾವಿಲ್ಲಿ ಅರಿಶಿನ, ಕುಂಕುಮ ಮತ್ತು ಅಕ್ಕಿ ಹಿಟ್ಟು, ಅರಿಶಿನ, ಕುಂಕುಮ, ಅಕ್ಕಿ ಹಿಟ್ಟು ಇದು ತಗೊಂಡಿದ್ದೀವಿ. ಇದಕ್ಕೆ ದಾರದುಂಡೆ ಸಹಾಯ ಬೇಕು, ಅದಕ್ಕಾಗಿ ದಾರದುಂಡೆ ಇಲ್ಲಿದೆ. ಇನ್ನು ಈ 3 ಐಟಮು ನಿಮಗೆ ಗೊತ್ತಿರುವಂಥ ವಿಚಾರನೇ, ಆದರೂ ನಾನು ತಿಳಿಸ್ತಾ ಇದ್ದೇನೆ. ಏಲಕ್ಕಿ, ಲವಂಗ, ಮೆಣಸು. ಏಲಕ್ಕಿ, ಲವಂಗ, ಮೆಣಸು. ನಾನು ಮೊದಲೇ ಹೇಳಿದೆ, ಒಂದು ಕಾಲು ಕೆಜಿ ತಂದುಬಿಡ್ರಪ್ಪ ಅಂತ. ನಮ್ಮ ಪ್ರಶಾಂತ್ ಹೋಗಿ ಎಲ್ಲ 20 ಗ್ರಾಮ್ ತಂದಿದ್ದಾರೆ ಇವತ್ತು. ಇರಲಿ, ಚೆನ್ನಾಗಿ ಕಾಣಲಿ ಅಂತ. ಲವಂಗ, ಏಲಕ್ಕಿ ಮತ್ತು ಮೆಣಸು. ಇದು ಮನೆಯಲ್ಲಿ ಇರ್ತಕ್ಕಂಥದ್ದೇ, ಹಾಗಂತ ಕಾಲು ಕೆಜಿ ತರಬೇಡಿ. ನೀವು ಮನೇಲಿ ಇರುವಷ್ಟು ಮಾತ್ರ. ಯಜಮಾನರ ಜೋಬಿಗೆ ಕತ್ತರಿ ಹಾಕೋ ಕೆಲಸ ಬೇಡ. ಯಾಕೆಂದರೆ ಈ ಕಷ್ಟಕಾಲ ಇರ್ತಕ್ಕಂಥದ್ರಲ್ಲೇ ನಾವು ಪರಿಹಾರ ಹುಡುಕೋಬೇಕು. ದೇವರು ನಮಗೇನು ಕೊಟ್ಟಿದ್ದೋ ಅದರಲ್ಲೇ ಪರಿಹಾರ ಹುಡುಕೋಬೇಕು. ಇನ್ನು ಮುಖ್ಯವಾಗಿ ಶ್ವೇತವರ್ಣದ ಪುಷ್ಪ, ಬಿಳಿಯ ಬಣ್ಣದ ಹೂಗಳು. ಬಿಳಿಯ ಬಣ್ಣದ ಹೂ ನಾವು ಶಾಮಂತಿಗೆ, ಬಿಳಿ ಶಾಮಂತಿಗೆ ತೊಗೊಂಡಿದ್ದೀವಿ. ನಿಮಗೆ ನಿಮ್ಮ ಪ್ರಾಂತ್ಯದಲ್ಲಿ ಬಿಳಿ ಬಣ್ಣದ ಹೂ ಏನು ಸಿಕ್ಕಿದ್ರೆ ಅದನ್ನೇ ತಗೊಳ್ಳಿ, ತಪ್ಪಿಲ್ಲ. ಇನ್ನು ದೀಪಗಳು 9 ದೀಪಗಳನ್ನು ತಾವು ನೋಡ್ತಾ ಇದ್ದೀರಿ. ಮಣ್ಣಿನ ಹಣತೆ ದೀಪ, ಅದು ನಾವು ಸಿದ್ಧತೆ ಮಾಡಿಟ್ಕೊಂಡಿದ್ದೀವಿ. ಇನ್ನು ಮಾವಿನ ಸೊಪ್ಪು, ಅದು ವಾಸ್ತುಗೃಹಕ್ಕೆ ಕಟ್ಟಲಿಕ್ಕೆ, ಅದು ನೋಡಿದ್ದೀರಿ. ಹಣ್ಣು ಸಾಕು, ಎಲ್ಲ ನನ್ನ ಕೈಲೇ ಕೊಡಬಾರ್ದು. ಒಂದು ತೊಗೊಳ್ತೇನೆ ಅಂದರೆ ಎಲ್ಲ ನನ್ನ ಕೈಲೇ ಕೊಟ್ಟರೆ ಪಕ್ಕದಲ್ಲಿರೋರು ಶ್ರಮಿಸ್ತಾರೆ ಅಂದರೆ ಎಲ್ಲ ನನ್ನ ಶ್ರಮ ಅವ್ರ ಮೇಲೆ ಇರಲಿ ಅಂತ ಹೇಳೋ ಕತೆ. ಹಾಗಾಗಬಾರ್ದು. ಇನ್ನು ಕಾರ್ಯಕ್ರಮನ ಶುರು ಮಾಡೋಣ. ಇದು ನೀವು ಇಟ್ಕೊಳ್ಳಿ ಜವಾಬ್ದಾರಿ. ಸುಮ್ಮನೆ ಕೂತ್ಕೊಳ್ಬೋದ್ಲು, ಏನಾದ್ರು ಒಂದು ಕೆಲಸ ಮಾಡಬೇಕಲ್ಲ. ಪಾಪ ಹೆಣ್ಮಕ್ಳು ಮನೇಲಿ ಕಷ್ಟ ಬೀಳೋರು ಕಷ್ಟ ಬೀಳ್ತಾನೆ ಇರ್ತಾರೆ. ಸುಮ್ಮನೆ ನೋಡೋರು ಶೋ ನೋಡ್ತಾ ಇರೋದು, ಹಂಗೆ ಆಗಬಾರ್ದು. ಪಕ್ಕದಲ್ಲಿರೋ ಸಹಾಯ ಮಾಡಬೇಕು. ಅರಿಶಿನ, ಅಕ್ಕಿ ಹಿಟ್ಟು ಕೊಡಿ. ಭಗವತಿ ಇದನ್ನಲ್ಲಿಡಿ, ಇರಲಿ. ಅಕ್ಕಿ ಹಿಟ್ಟು ಕೊಡಿ. ಮುಖ್ಯವಾಗಿ ಮೊದಲು ಅಕ್ಕಿ ಹಿಟ್ಟು ಯಾವುದಕ್ಕೋಸ್ಕರ ಅಂದರೆ 3 ಬಣ್ಣದ ಕುಂಕುಮ ಅಂತ ಹೇಳಿದ್ದೆ. ಇಲ್ಲಿ ಪ್ರತ್ಯೇಕವಾಗಿ ಈ ಒಂದು ತಂತ್ರದಲ್ಲಿ ತಾವು ತಿಳ್ಕೊಳ್ಬೇಕಾಗಿರುವಂಥ ವಿಚಾರ ಇದೆ. ಇದರ ಮಧ್ಯದಲ್ಲಿ ಔದುಂಬರ ಅಂತ ಹೇಳಿದ್ದೆ ನಾನು. ಔದುಂಬರದ ಎಲೆ ಅದು ಬಹಳ ಮುಖ್ಯವಾಗಿರುತ್ತೆ. ಅದು ಔದುಂಬರದ ಎಲೆಯಲ್ಲೂ ಮಾಡಬಹುದು ತಂತ್ರಸಾರವನ್ನು. ಆದರೆ ಔದುಂಬರಕ್ಕಿಂತ ಮುಖ್ಯವಾಗಿ ಹಲಸಿನ ಎಲೆ, ವಿಳೆದೆಲೆ, ಹಲಸು ವಿಳೆದೆಲೆಗೆ ಇವತ್ತು ಶೀಘ್ರವಾದಂಥ ಫಲಸಿದ್ಧಿ ಆಗುತ್ತೆ. ಅದಕ್ಕಾಗಿ ಈ ಗುರುವಾರ ಚಿತ್ರಾ ಪೌರ್ಣಮಿ, ಚಿತ್ರಗುಪ್ತನ ವಿಶೇಷವಾದಂತಹ ಆರಾಧನೆ ಮಾಡೋದು ಒಂದು ಕ್ರಮ ಆದರೆ, ತಂತ್ರಸಾರದಲ್ಲಿ ಕಾರ್ಯಸಿದ್ಧಿಯನ್ನು ಮಾಡಿಕೊಳ್ತಕ್ಕಂಥದ್ದು ಇದು ಮತ್ತೊಂದು ಕ್ರಮ. ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮೊದಲು 3 ವೃತ್ತಾಕಾರವನ್ನು ಹಾಕೋಬೇಕು. ಚಿಕ್ಕದಾಗಿ 3 ವೃತ್ತಾಕಾರವನ್ನು ಹಾಕೊಳ್ಳಿ. ಮೂರು ವೃತ್ತಾಕಾರವನ್ನು ಹಾಕಿದ್ದೀವಿ. 3 ವೃತ್ತಾಕಾರ ಹಾಕಿದ ನಂತರ ಮಧ್ಯದಲ್ಲಿ ಒಂದು ನಕ್ಷತ್ರವನ್ನು ಬರೀಬೇಕು. ವೃತ್ತಾಕಾರದ ಮಧ್ಯದಲ್ಲಿ 6 ರೇಖೆ ಇರ್ತಕ್ಕಂಥ ನಕ್ಷತ್ರ. ನಕ್ಷತ್ರದ ಪಕ್ಕದಲ್ಲಿ ಅಂದರೆ ನಿಮ್ಮ ಎಡಭಾಗದಲ್ಲಿ ನೀವು ಈಗ ಅನುಷ್ಠಾನಕ್ಕೆ ಕೂತ್ಕೋಬೇಕಾದ್ದು ಪೂರ್ವ ಅಥವಾ ಉತ್ತರ, ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿರಬೇಕು. ನಿಮ್ಮ ಎಡಭಾಗದಲ್ಲಿ ಹಾಕಬೇಕಾದ್ದು ಬರೀ ತ್ರಿಕೋನ ಮಾತ್ರ. ತ್ರಿಕೋನವನ್ನು ಹಾಕಬೇಕು. 3 ರೇಖೆ ಇರ್ತಕ್ಕಂಥ ತ್ರಿಕೋನ, ಎಲ್ಲವೂ ವೃತ್ತಾಕಾರದ ಮೇಲೆ ಬರೀತಕ್ಕಂಥದ್ದು. ಹಾಗೆ ಮಧ್ಯದಲ್ಲೊಂದು ಸಣ್ಣ ವಿರಾಮ. ನೀವೇನಾದರೂ ಮರ್ತಿದ್ರೂ ಸಿದ್ಧತೆ ಮಾಡ್ಕೊಳ್ಳಿ, ಅಥವಾ ಒಂದು ಪೇಪರ್ ಪೆನ್ನು ತೊಗೊಂಡು ಬರ್ಕೊಳ್ಳಿ. ನಾನು ಹೇಳೋ ಕ್ರಮವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ.
ಅದಾದ ನಂತರ ಕಾರ್ಯಕ್ರಮವನ್ನು ಪ್ರಾರಂಭಿಸಿ. ಕೂತ್ಕೊಳ್ಳಿ. ಗುರುಜಿ. ಹೌದಮ್ಮ, ಮೊದಲು ವೃತ್ತಾಕಾರ, ಅದರ ಮಧ್ಯದಲ್ಲಿ ನಕ್ಷತ್ರ, ಎಡಭಾಗದ ವೃತ್ತಾಕಾರ, ಅಲ್ಲಿ ತ್ರಿಕೋನ, ಹಾಗೆ ಬಲಗಡೆ ಇರ್ತಕ್ಕಂಥ ವೃತ್ತಾಕಾರದಲ್ಲಿ ಇದು ಒಂದು ಬಾಕ್ಸ್ ಬರೀತಕ್ಕಂಥದ್ದು, 4 ರೇಖೆಯ ಬಾಕ್ಸ್. ನೋಡಿ, 3 ವೃತ್ತಾಕಾರಗಳು. 3 ವೃತ್ತಾಕಾರದಲ್ಲಿ ಮಧ್ಯದಲ್ಲಿ 6 ರೇಖೆ ಇರೋ ನಕ್ಷತ್ರ, ಬಲಭಾಗದಲ್ಲಿ 4 ರೇಖೆ ಇರ್ತಕ್ಕಂಥ ಒಂದು ಬಾಕ್ಸು, ಎಡಭಾಗದಲ್ಲಿ ತ್ರಿಕೋನ 3 ರೇಖೆ ಇರ್ತಕ್ಕಂಥದ್ದು. 3, 6, 4. ಇದಾದ ನಂತರ ಇದಕ್ಕೆ ಈ 3 ಸಹಿತ ಒಂದರಲ್ಲೇ ಇರಬೇಕು. ಮೂರು ಒಂದರಲ್ಲೇ ಇದೆ. ಈಗ ಅರಿಶಿಣವನ್ನು ಬಲಭಾಗದ ವೃತ್ತಾಕಾರದಲ್ಲಿ ಇನ್ನೊಂದು ವೃತ್ತಾಕಾರವನ್ನು ಹಾಕಿ. ಕುಂಕುಮ, ಹೌದು, ಕುಂಕುಮದಲ್ಲಿ ಒಂದು ವೃತ್ತಾಕಾರ, ಅಕ್ಕಿ ಹಿಟ್ಟು, ಇದು ಮಧ್ಯದಲ್ಲಿ ಮತ್ತೊಂದು ಒಂದು ವೃತ್ತಾಕಾರ, ಈಗ ದೀಪಗಳನ್ನು ಇಸ್ಕೊಳ್ತಕ್ಕಂಥದ್ದು. ದೀಪಕ್ಕೂ ಮುನ್ನ ದಾರದುಂಡೆ ಕೊಟ್ಟುಬಿಡೋದು. ಈ ದಾರದುಂಡೆ ಏನಕ್ಕೋಸ್ಕರ ಅಂದರೆ, ಈಗ ನೀವು ಕೂತಿರುವಂತಹ ಈಶಾನ್ಯ ಭಾಗ ಇಲ್ಲಿಂದ 3 ಭಾಗವಾಗಿ, ಅಂದರೆ 3 ರೌಂಡ್ ಬರಬೇಕಿದು. ಮೂರು ರೇಖೆ ಅಂದರೆ 3 ಸತಿ ಪ್ರದಕ್ಷಿಣಾಕಾರವಾಗಿ 3 ಬಂತು. ಈ 3 ಇರ್ತಕ್ಕಂಥದ್ದನ್ನು ತಾವೇನು ಮಾಡಬೇಕು ಅಂದರೆ, ತಂತ್ರಸಾರ ಮುಗಿದು ಬೆಳಗ್ಗೆ ಮಾಡಿರ್ತಕ್ಕಂತಹ ತಂತ್ರಸಾರ ರಾತ್ರಿ ಆದ ನಂತರ, ಅಂದರೆ ಸಂಜೆ ಸೂರ್ಯಾಸ್ತಮ ಆದಮೇಲೆ ಈ ದಾರಗಳನ್ನು 9 ಪೀಸ್ ಮಾಡಿ, 9 ಪೀಸ್ ದಾರವನ್ನು ಮಾಡಿ, ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಸಹಿತ ಈ 9 ಪೀಸ್ ದಾರವನ್ನು ದೃಷ್ಟಿ ತೆಗೆದುಕೊಂಡು ಎಲ್ಲಾದರೂ ಒಂದು ಹಸಿರು ಗಿಡದ ಬುಡಕ್ಕೆ ಹಾಕ್ತಕ್ಕಂಥದ್ದು. ಮಧ್ಯದಲ್ಲಿ ಖಾಲಿ ಇಟ್ಕೊಳ್ಬೇಕು. ಇದರ ಮಧ್ಯದಲ್ಲಿ 9 ಎಲೆಗಳನ್ನು, ಇದಕ್ಕೆ ಬೀಜಾಕ್ಷರಿ ಮಂತ್ರ ಓಂ ಶ್ರೀಂ ಗಂ ಲಂ. ಓಂ ಶ್ರೀಂ ಗಂ ಲಂ. ಆ ಲಂ ಎಂಬತಕ್ಕಂಥದ್ದು ಇದೆಯಲ್ಲ, ಲಾ ಮತ್ತು 0, ಅದನ್ನು 21 ಸರ್ತಿ ಲಂ ಎಂಬತಕ್ಕಂಥ ಒಂದೇ ಅಕ್ಷರ. ಇದು ವಾಸ್ತುವಿಗೂ ಹಾಗೂ ತಂತ್ರಸಾರದಲ್ಲಿರ್ತಕ್ಕಂತಹ ದೋಷಗಳು ದೂರ ಆಗಲಿಕ್ಕೆ, ವಾಸ್ತುವಲ್ಲಿರ್ತಕ್ಕಂಥ ದೋಷ ದೂರ ಆಗಲಿಕ್ಕೆ, ಹಣಕಾಸಿನ ವಿಚಾರಕ್ಕೆ ಇದು ಕಾರ್ಯಸಿದ್ಧಿಯನ್ನು ಮಾಡ್ತಕ್ಕಂಥದ್ದು. 1, 2, 3, 4, 5, 6, 7, 8, 9 ಮಧ್ಯದಲ್ಲಿ ಒಂದಿಟ್ಟಿದ್ದೇನೆ, ಹಾಗಾಗಿ ಇಲ್ಲಿ ತೆಗಿಬೇಕು. ಇದು 9 ಇರಬೇಕು. ವಿಳೆದೆಲೆ, ಈ ವಿಳೆದೆಲೆ ಮೇಲೆ ಮಾತ್ರ ನೀವು
ಶ್ರೀಮ್ ಅಂತಕ್ಕಂಥ ಬೀಜಾಕ್ಷರಿಯನ್ನು 3 ಎಲೆ ಮೇಲೆ ಬರಿಬೇಕು. ಶ್ರೀಮ್ ಅಂತಕ್ಕಂಥ ಅಕ್ಷರವನ್ನು 3 ಸತಿ ಬರಿಬೇಕು. ಅಂದರೆ 3 ಎಲೆ ಮೇಲೆ ಮಾತ್ರ ಬರೀತಕ್ಕಂಥದ್ದು, 3 ವೀಳ್ಯದೆಲೆ ಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ಶ್ರೀಮ್ ಅಂತಕ್ಕಂಥದ್ದು. ಅರಿಶಿನ, ಆ ಮೆಣಸು ಮತ್ತು ಏಲಕ್ಕಿ ಕೊಡಿ. ಮೂರು ಕಾಳನ್ನು ಒಂದೊಂದು ಎಲೆ ಮೇಲೆ ಇಡ್ತಕ್ಕಂಥದ್ದು. ಲವಂಗನೂ 3 ಕಾಳನ್ನು ಈ ತರಹ ಮಧ್ಯದಲ್ಲಿ ಮತ್ತು ಈ 3 ಭಾಗಕ್ಕೂ ಇಡ್ತಕ್ಕಂಥದ್ದು.